सिद्धाणं नमो आयर्याणं नमो वज्रायाणं नमो लोहे संवसाहनम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनोघरप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोदरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो मुनि मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जनशासनम्। ನಮ್ಮ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಗುಣಗಳನ್ನು ಆಧರಿಸಿ ನಡೀತಾ ಇದೆ. ಗುಣಗಳ ಸಾಮಾನ್ಯ ಮತ್ತು ವಿಶೇಷ ಗುಣಗಳಲ್ಲಿ ಸಾಮಾನ್ಯ ಗುಣಗಳ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸಾಮಾನ್ಯ ಗುಣಗಳ ಚರ್ಚೆ ಆದ ನಂತರನೂ ಕೂಡ ಕೆಲವೊಬ್ಬರಿಗೆ ಸಂದೇಹ ಇದೆ. ಹಾಗೂ ಕೊನೆಯ ಸ್ವಾಧ್ಯಾಯದ ಅಂಶಗಳಲ್ಲಿ ಕೆಲವು ವಿಚಾರಗಳು ಸ್ಪಷ್ಟವಾಗಿ ನೆಟ್ವರ್ಕ್ ಇತ್ಯಾದಿ ಸಮಸ್ಯೆಗಳಿಂದ ಕೇಳಕ್ಕಾಗಿಲ್ಲ ಅನ್ನುವಂಥದ್ದನ್ನು ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಮುಖ್ಯವಾಗಿ ಅಗುರು ಲಘುತ್ವ ಮತ್ತು ಪ್ರದೇಶತ್ವ ಎರಡು ಗುಣಗಳಿದೆಯಲ್ಲ, ಎರಡು ಗುಣಗಳ ಒಂದು ಚರ್ಚೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಅನ್ನುವಂಥದ್ದು ಪ್ರಶ್ನೆಗಳು ಬಂದಿದೆ. ಅದರ ಚರ್ಚೆಯನ್ನು ಮಾಡಿಕೊಂಡು ನಾವು ಮುಂದಿನ ಚರ್ಚೆಯನ್ನು ಮಾಡೋದಿದೆ. ಯಾವ ಅಗುರು ಲಘುತ್ವ ಮತ್ತು ಅನ್ಯ ಪ್ರದೇಶತ್ವ ಎರಡು ಗುಣಗಳಿದೆ, ಇವುಗಳ ಸ್ವರೂಪವನ್ನು ಸ್ವಲ್ಪ ತಿಳ್ಕೊಂಡು ಮುಂದಿನ ಚರ್ಚೆಯನ್ನು ಮಾಡೋದಿದೆ. ಅಗುರು ಲಘುತ್ವದ ವಿಶೇಷತೆ ಏನು, ಅಗುರು ಲಘುತ್ವದ ಅರ್ಥ ಏನು? ಅಗುರು ಲಘುತ್ವದ ಅರ್ಥ ಅಗುರು ಅಲಘು. ಸಿದ್ಧಪರಮೇಷ್ಠಿಗಳ ಗುಣಗಳಲ್ಲೂ ಇತ್ತಲ್ಲ, ಅಗುರು ಲಘುತ್ವ ಅಂತ ಹೇಳಿದ್ರೆ ಏನು? ಅಗುರು ಅಲಘು ಅಂದರೆ ದೊಡ್ಡದು ಆಗೋದಿಲ್ಲ, ಚಿಕ್ಕದು ಆಗೋದಿಲ್ಲ. ಯಾರು? ಪ್ರತಿಯೊಂದು ದ್ರವ್ಯ ದೊಡ್ಡದು ಆಗೋದಿಲ್ಲ, ಚಿಕ್ಕದು ಆಗೋದಿಲ್ಲ. ಅದರ ಅರ್ಥ ಏನು ಹೇಳ್ತಾರೆ? ಯಾವ ಈ ಜೀವಾದಿ 6 ದ್ರವ್ಯಗಳಿದೆ, ಈ 6 ದ್ರವ್ಯಗಳಲ್ಲಿ ಅಗುರು ಲಘುತ್ವ ಅನ್ನುವಂತಹ ಒಂದು ಗುಣ ಇದೆ. ಅಗುರು ಲಘುತ್ವ ಗುಣದಿಂದ ಏನಾಗುತ್ತೆ ಹೇಳ್ತಾರೆ? ಅಗುರು ಲಘುತ್ವ ಗುಣದಿಂದ ಯಾವುದೇ ದ್ರವ್ಯ ದೊಡ್ಡದು ಅಥವಾ ಚಿಕ್ಕದು ಆಗೋದಿಲ್ಲ. ದೊಡ್ಡದು ಚಿಕ್ಕದು ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ದ್ರವ್ಯ ಎಷ್ಟು ಇದೆ ಅದು ಅಷ್ಟೇ ಇರುತ್ತೆ. ಯಾವ ದೃಷ್ಟಿಯಿಂದ ಹೇಳ್ತಾರೆ? ಅವಗಾಹನೆ ದೃಷ್ಟಿಯಿಂದಲ್ಲ, ಪ್ರಾಪರ್ಟಿ ದೃಷ್ಟಿಯಿಂದ, ಅಂದರೆ ಗುಣಗಳ ದೃಷ್ಟಿಯಿಂದ. ಯಾವ ದ್ರವ್ಯದಲ್ಲಿ ಎಷ್ಟು ಗುಣಗಳಿರುತ್ತೆ ಆ ಗುಣಗಳು ಅಷ್ಟೇ ಇರುತ್ತೆ. ಪರಿಭಾಷೆ ಏನು ಹೇಳಿದ್ದೆ ನಾನು? ಪರಿಭಾಷೆ ಚರ್ಚೆ ಮಾಡಿದ್ವಲ್ಲ ನಾವು. ಪರಿಭಾಷೆ ಏನು ಚರ್ಚೆ ಮಾಡಿದ್ವಿ? ಪರಿಭಾಷೆಯಲ್ಲಿ ಅಗುರು ಲಘುತ್ವ ಅಂದರೆ ಏನು? ಯಾವ ಗುಣದ ಕಾರಣದಿಂದ ದ್ರವ್ಯ ತನ್ನ ದ್ರವ್ಯತ್ವವನ್ನು ಇಟ್ಕೊಂಡಿರುತ್ತೆ. ಅಂದರೆ ದ್ರವ್ಯದಲ್ಲಿ ದ್ರವ್ಯತ್ವ ಸದಾ ಕಾಲ ಇರುತ್ತೆ. ಜೀವದಲ್ಲಿ ಜೀವತ್ವ
ಏನ ಜೀವ ಯಾವುದಕ್ಕಂತೀವಿ, ಎಲ್ಲಿವರೆಗೆ ಜೀವದಲ್ಲಿ ಜೀವತ್ವ ಇದೆ ಅಲ್ಲಿವರೆಗೆ ಜೀವ ಇದೆ. ಹಾಗೆ ದ್ರವ್ಯ ಎಲ್ಲಿವರೆಗೆ ದ್ರವ್ಯದಲ್ಲಿ ದ್ರವ್ಯತ್ವ ಇದೆ ಅಲ್ಲಿವರೆಗೆ ದ್ರವ್ಯ ಇದೆ. ಇಲ್ಲಾಂದ್ರೆ ದ್ರವ್ಯ ಹೇಗೆ ಅನ್ಸ್ಕೊಳ್ಳುತ್ತೆ? ಗುರು ಲಘು ಅಂದ್ರೆ ಏನು? ಈ ಯಾವ ಗುಣದ ಕಾರಣದಿಂದ ದ್ರವ್ಯದ ದ್ರವ್ಯತ್ವ ಸದಾ ಕಾಲ ವಿದ್ಯಮಾನ ಇರುತ್ತೆ. ಅಂದ್ರೆ ಏನು? ಯಾವ ಅಗುರು ಲಘುತ್ವದ ಕಾರಣದಿಂದ ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗೋದಿಲ್ಲ, ಒಂದು ಗುಣ ಇನ್ನೊಂದು ಗುಣರೂಪ ಆಗೋದಿಲ್ಲ, ಅಥವಾ ದ್ರವ್ಯದಲ್ಲಿರುವಂತಹ ಗುಣಗಳು ಬೇರೆ ಬೇರೆಯಾಗಿ ಪೃಥಕ್ ಆಗೋದಿಲ್ಲ. ಇದ್ರ ಹೆಸರೇನು? ಅಗುರು ಲಘುತ್ವ. ಸೊ ಏನೇನು ಹೇಳಿದ್ರು? ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗೋದಿಲ್ಲ, ಒಂದು ಗುಣ ಇನ್ನೊಂದು ಗುಣರೂಪ ಆಗೋದಿಲ್ಲ, ಅಥವಾ ದ್ರವ್ಯದಿಂದ ಗುಣಗಳನ್ನ ಹೊರತೆಗೆಯಕ್ಕಾಗೋದಿಲ್ಲ. 3 ವಿಚಾರಗಳಾಯ್ತಲ್ಲ. ಏನೇನು? ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗೋದಿಲ್ಲ, ಅಂದ್ರೆ ಜೀವ ದ್ರವ್ಯ ಪುದ್ಗಲ ಆಗೋದಿಲ್ಲ, ಪುದ್ಗಲ ದ್ರವ್ಯ ಜೀವ ಆಗೋದಿಲ್ಲ, ಅಥವಾ ಪುದ್ಗಲ ಧರ್ಮ ಅಧರ್ಮ ಆಕಾಶ ರೂಪ ಬದಲಾಗೋದಿಲ್ಲ. ಯಾಕಂದ್ರೆ ಹಿಂದೆ ದ್ರವ್ಯತ್ವ ಗುಣ ಹೇಳಿದ್ರಲ್ಲ, ದ್ರವ್ಯತ್ವ ಗುಣದ ಕಾರಣದಿಂದ ಪ್ರತಿಯೊಂದು ದ್ರವ್ಯ ನಿರಂತರವಾಗಿ ಬದಲಾಗ್ತಾ ಇದೆ, ಉತ್ಪಾದವ್ಯಯ ನಡೀತಾ ಇದೆ. ಉತ್ಪಾದವ್ಯಯ ನಡೀತಾ ಇದೆ, ದ್ರವ್ಯ ನಿರಂತರವಾಗಿ ಬದಲಾಗ್ತಾ ಇದೆ ಅಂದ ತಕ್ಷಣ ಈ ಜೀವ ದ್ರವ್ಯ ಬದಲಾಗತ್ತೆ ಅಂತ ತಿಳ್ಕೋಬಾರ್ದು. ಅದಕ್ಕೇನ್ ಹೇಳಿದ್ರು? ಅದರಲ್ಲಿ ಅಗುರು ಲಘುತ್ವ ಅನ್ನುವಂತಹ ಗುಣನೂ ಇದೆ. ಅದರ ಕಾರಣದಿಂದ ಯಾವ ದ್ರವ್ಯನು ಇನ್ನೊಂದು ದ್ರವ್ಯ ರೂಪ ಮತ್ತೆ ಬದಲಾಗತ್ತೆ ಅಂದ್ರೆ ಏನು? ಬದಲಾಗತ್ತೆ ಅಂದ್ರೆ ಸ್ವರೂಪ ಬದಲಾಗೋದಿಲ್ಲ, ದ್ರವ್ಯದ ಸ್ವರೂಪ ಒಂದೇ ಇರುತ್ತೆ. ದ್ರವ್ಯ ತನ್ನ ಸ್ವರೂಪದಲ್ಲಿ ಇದ್ದೇ ಬದಲಾಗ್ತಾ ಇರುತ್ತೆ. ಒಂದು ಗ್ಲಾಸ್ ಅಲ್ಲಿ ಶುದ್ಧವಾದ ನೀರಿದೆ ಏನ? ಆ ಶುದ್ಧವಾದ ನೀರಿಗೆ ಒಂದು ಮುಷ್ಟಿ ಮಣ್ಣು ಹಾಕಿದ್ರೆ ಏನಾಗುತ್ತೆ? ಅಶುದ್ಧ ಆಗುತ್ತೆ. ನಾವೇನಂತೀವಿ? ನೀರು ಬದಲಾಯಿತು ಏನ್ ಹೇಳ್ತಾರೆ? ಅಥವಾ ಒಂದು ಗ್ಲಾಸ್ ಅಲ್ಲಿ ನೀರಿದೆ, ಅದಕ್ಕೆ ಒಂದು ಹನಿ ನಾವು ಬಣ್ಣ ಹಾಕಿದ್ವಿ, ಏನಾಯ್ತು? ಈ ನೀರು ಬದಲಾಯ್ತು. ನೀರು ಬದಲಾಯ್ತು ಅಂದ್ರೆ ಏನಾಯ್ತು? ನೀರು ಹೋಗಿ ಕಲ್ಲು ಮಣ್ಣು ಆಯ್ತೇನು? ನೀರು ಹೋಗಿ ಬೇರೆ ಏನಾದ್ರು ಆಯ್ತೇನು? ಈ ನೀರು ಬದಲಾಯ್ತು ಅದರ ಅರ್ಥ ನೀರು ನೀರೇ ಇದೆ, ಆದ್ರೆ ನೀರು ತನ್ನ ಬಣ್ಣವನ್ನ ಬದಲಾಯಿಸಿದೆ. ಸ್ಥೂಲ ಉದಾಹರಣೆ, ಅದರಲ್ಲಿ ಸೂಕ್ಷ್ಮತೆಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಉದಾಹರಣೆ ಇದೆ. ನೀರು ಬಣ್ಣ ಬದಲಾಯಿಸಿತು ಅಂದ್ರೆ ನೀರು ನೀರಾಗೇ ಇದೆ, ನೀರು ತನ್ನ ಸ್ವರೂಪವನ್ನ ಬಿಡ್ಲಿಲ್ಲ, ತನ್ನ ಶೀತಲತೆಯ ಗುಣವನ್ನ, ತನ್ನ ಹರಿವಿನ ಗುಣವನ್ನ, ತನ್ನ ಯಾವ ಶಾಶ್ವತ ಗುಣಗಳಿದೆ ಆ ಗುಣಗಳನ್ನ ಬಿಡ್ಲಿಲ್ಲ, ಆದ್ರೂ ಬದಲಾಯ್ತು. ಆದ್ರೂ ಹೆಂಗ ಬದಲಾಯ್ತು ಹೇಳ್ತಾರೆ? ಆ ದ್ರವ್ಯ ಅಥವಾ ಆ ಗುಣ ತನ್ನ ಸ್ವರೂಪದಲ್ಲಿ ಇದ್ದೇ ಬದಲಾಗುತ್ತೆ. ಜ್ಞಾನ ಗುಣ ನಾವು ಹೇಳಿದ್ವಲ್ಲ, ಪ್ರತಿ ಸಮಯ ಬದಲಾಗ್ತಾ ಇದೆ. ಮತ್ತೆ ಬದಲಾಗ್ತಾ ಇದೆ ಅಂದ್ರೆ ಏನು? ಅನ್ಯ ಗುಣರೂಪ ಆಗುತ್ತೇನೋ ಹೇಳ್ತಾರೆ. ಜ್ಞಾನ ಅನಾದಿಯಿಂದ ಜ್ಞಾನನೇ ಇದೆ, ಆದ್ರೂ ಪ್ರತಿ ಸಮಯ ಬದಲಾಗ್ತಾ ಇದೆ. ಆದ್ರೂ ಪ್ರತಿ ಸಮಯ ಹೆಂಗ್ ಬದಲಾಗ್ತಾ ಇದೆ ಹೇಳ್ತಾರೆ? ಆದ್ರೂ ಕೂಡ ದ್ರವ್ಯ ಗುಣ ತನ್ನ ಸ್ವರೂಪದಲ್ಲಿ ಇದ್ದೇನೆ ಬದಲಾಗುತ್ತಾ ಇದೆ. ಮತಿಶುದ್ಧ ಜ್ಞಾನ ಪ್ರಗಟ ಆಗುತ್ತೆ, ಕೆಲವೊಂದ್ಸಲಿ ಅವಧಿ ಜ್ಞಾನ ಪ್ರಗಟ ಆಗುತ್ತೆ, ಕೆಲವೊಂದ್ಸಲಿ ಮನಪರ್ಯ ಜ್ಞಾನ ಪ್ರಗಟ ಆಗುತ್ತೆ. ಇನ್ನು ಮತಿಶುದ್ಧ ಅವಧಿ ಮನಪರ್ಯದಲ್ಲೂ ಕೂಡ ಅನೇಕ ಪ್ರಕಾರದ ಜ್ಞಾನಗಳ ಪ್ರಗಟ ಆಗುತ್ತೆ. ಆದ್ರೆ ಎಷ್ಟೆಲ್ಲಾ ಪ್ರಕಾರದ ಜ್ಞಾನಗಳ ಪ್ರಗಟ ಆಗುತ್ತಾ ಇದ್ರು ಜ್ಞಾನನೇ ಇದೆ, ಜ್ಞಾನ ಅಜ್ಞಾನ ಆಗೋದಿಲ್ಲ. ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲದೆ ಜಡ ಆಗೋದಿಲ್ಲ. ಜ್ಞಾನ ಯಾವಾಗ್ಲೂ ಚೈತನ್ಯನೇ ಇರುತ್ತೆ. ಹೀಗೆ ಇಲ್ಲಿ ಅಗುರು ಲಘು ಅಂದ್ರೆ ಏನು? ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗೋದಿಲ್ಲ. ದ್ರವ್ಯ ಬದಲಾಗುತ್ತಾ ಇದ್ರು ಅನ್ಯ ದ್ರವ್ಯ ರೂಪ ಬದಲಾಗೋದಿಲ್ಲ, ಇಂಟರ್ಚೇಂಜ್ ಆಗೋದಿಲ್ಲ. ನಾವು ಇದ್ರ ಚರ್ಚೆ ಮಾಡಿದ್ದೇವೆ. ಅಗುರು ಅಗುಲಗು ಯಾಕಂದ್ರು? ಉದಾಹರಣೆಗೆ ಎಕ್ಸಾಂಪಲ್
ತಗೊಂಡ್ರೆ ಜೀವ ದ್ರವ್ಯದಲ್ಲಿ ಒಂದು 100 ಗುಣಗಳಿದೆ ಅಂತ ಅನ್ಕೊಳ್ಳೋಣ. ಅಜೀವ ದ್ರವ್ಯದಲ್ಲಿ ಒಂದು 100 ಗುಣಗಳಿದೆ, ಪುದ್ಗಲ ದ್ರವ್ಯದಲ್ಲಿ ಒಂದು 100 ಗುಣಗಳಿದೆ ಅಂತ ಅನ್ಕೊಳ್ಳೋಣ. ಈಗ ಜೀವ ದ್ರವ್ಯದಿಂದ ಒಂದು ಗುಣವನ್ನ ತೆಗೆದು ಬಿಟ್ಟು ಪುದ್ಗಲ ದ್ರವ್ಯದಲ್ಲಿ ಹಾಕಿದಾಗ ಏನಾಗುತ್ತೆ? ಪುದ್ಗಲ ದ್ರವ್ಯದ ಗುಣಗಳು 101 ಆಗುತ್ತೆ, ಅಜೀವದ ಗುಣಗಳು 99 ಆಗುತ್ತೆ. ಜೀವ ದ್ರವ್ಯ ಲಘು ಆಯ್ತು, ಅಜೀವ ದ್ರವ್ಯ ಅಂದ್ರೆ ಪುದ್ಗಲ ದ್ರವ್ಯ ಗುರು ಆಯ್ತು. ಅರ್ಥ ಆಗತ್ತೆ? ಯಾಕೆ? ಯಾವ ಪುದ್ಗಲ ಇತ್ತು ಅದ್ರ ಗುಣಗಳು ಜಾಸ್ತಿ ಆಯ್ತಲ್ಲ. ಪುದ್ಗಲ ದ್ರವ್ಯದಿಂದ ಗುಣಗಳು ಜಾಸ್ತಿ ಆಗಿದ್ರಿಂದ ಪುದ್ಗಲ ಗುರು ಆಯ್ತು, ದೊಡ್ಡದಾಯ್ತು. ಮತ್ತೆ ಅದಕ್ಕೆ ಹೋಲಿಸಿದ್ರೆ ಜೀವ ದ್ರವ್ಯದಲ್ಲಿ ಒಂದು ಗುಣ ಕಡಿಮೆ ಆಯ್ತು, ಅದಕ್ಕೆ ಜೀವ ದ್ರವ್ಯ ಲಘು ಆಯ್ತು. ಅಥವಾ ಪುದ್ಗಲದ ಒಂದು ಗುಣ ಜೀವ ದ್ರವ್ಯದಲ್ಲಿ ಹಾಕಿದಾಗ ಜೀವ ದ್ರವ್ಯ ಗುರು ಆಗುತ್ತೆ, ಪುದ್ಗಲ ದ್ರವ್ಯ ಲಘು ಆಗುತ್ತೆ. ಆದ್ರೆ ಜಿನ್ವಾನಿ ಏನ್ ಹೇಳ್ತಾ ಇದೆ? ಈ ರೀತಿ ಸಾಧ್ಯ ಇಲ್ಲ. ಈ ರೀತಿ ಒಂದು ದ್ರವ್ಯದ ಗುಣಗಳನ್ನ ಇನ್ನೊಂದು ದ್ರವ್ಯದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅನಾದಿ ಕಾಲದಿಂದ ಸೃಷ್ಟಿ ಹಿಂಗೆ ಇದೆ. ಪುದ್ಗಲದ ಗುಣಗಳು ಪುದ್ಗಲದಲ್ಲೇ ಇರುತ್ತೆ, ಜೀವದ ಗುಣಗಳು ಜೀವದಲ್ಲೇ ಇರುತ್ತೆ. ಹಾಗಾಗಿ ಜೀವ ಎಷ್ಟಿದ್ದಾನೆ ಅಷ್ಟೇ ಇರ್ತಾನೆ. ಜೀವ ಅಸಂಖ್ಯಾತ ಪ್ರದೇಶಿನೇ ಇರ್ತಾನೆ. ಜೀವದಲ್ಲಿ ಅನಂತ ಗುಣಗಳಿದೆ, ಅನಂತ ಗುಣಗಳೇ ಇರುತ್ತೆ. ಏನ್ ಹೇಳ್ತಾರೆ? ಹಾಗಾದ್ರೆ ಯಾವ ದ್ರವ್ಯನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಯಾವ್ಯಾವ ದ್ರವ್ಯಗಳು ಎಷ್ಟೆಷ್ಟಿದೆ ಅದು ಅಷ್ಟೇ ಇರೋದಿದೆ. ಸಂಖ್ಯಾ ದೃಷ್ಟಿಯಿಂದ ಹಾಗೂ ಪ್ರತಿಯೊಂದು ದ್ರವ್ಯವನ್ನ ಪ್ರತ್ಯೇಕವಾಗಿ ನೋಡಿದಾಗ್ಲೂ ಕೂಡ ಪ್ರತಿಯೊಂದು ದ್ರವ್ಯ ಪ್ರತ್ಯೇಕವಾಗ್ಲೂ ಅಷ್ಟೇ ಇದೆ. ಏನ್ ಹೇಳ್ತಾರೆ? ಮನುಷ್ಯನ ಅವಗಾಹನೆ ಈಗ 6 ಫೀಟ್ 7 ಫೀಟ್ ಇದೆ. ಏನ ಹಿಂದಿನ ಕಾಲದಲ್ಲಿ 500 ಧನುಷ್ ಮುಂದಿನ ಕಾಲದಲ್ಲಿ 3 ಫೀಟ್ ಇರುತ್ತೆ. ಕಡಿಮೆ ಜಾಸ್ತಿ ಆಯ್ತಲ್ಲ, ಗುರು ಲಘು ಆಯ್ತಲ್ಲ. ಹೇಳ್ತಾರೆ ಗುರು ಲಘು ಆಗ್ಲಿಲ್ಲ, ಇದು ಬಾಹ್ಯ ಪುದ್ಗಲಗಳ ಅವಗಾಹನೆ ಇದೆ. ಈ ಅವಗಾಹನೆಯ ಶಕ್ತಿ ಅನಾದಿ ಕಾಲದಿಂದ ಪುದ್ಗಲ ಪರಮಾಣುಗಳಲ್ಲಿದೆ, ಇದು ಇವತ್ತಿಂದಲ್ಲ. ಹಾಗಾಗಿ ಅವುಗಳಲ್ಲಿರುವಂತಹ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗುಣಗಳು ಜಾಸ್ತಿ ಕಡಿಮೆ ಆಗೋದಿಲ್ಲ, ಎಷ್ಟಿದೆ ಅಷ್ಟೇ ಇರೋದಿದೆ, ಮತ್ತೆ ಅನ್ಯರೂಪವಾಗಿ ಬದಲಾಗೋದಿಲ್ಲ. ಈ 2 ವಿಚಾರಗಳನ್ನ ನಾವು ಗುರು ಲಘುತ್ವದಲ್ಲಿ ತಿಳಿಯೋದಿದೆ. ಒಂದು ಗುಣ ಇನ್ನೊಂದು ಗುಣರೂಪ ಆಗೋದಿಲ್ಲ, ಹಾಗಾಗಿ ದ್ರವ್ಯ ಕೂಡ ಇನ್ನೊಂದು ದ್ರವ್ಯ ರೂಪ ಆಗೋದಿಲ್ಲ. ಮತ್ತೆ ದ್ರವ್ಯದಿಂದ ಗುಣಗಳನ್ನ ಹೊರಗೆ ತೆಗಿಯಕ್ಕಾಗೋದಿಲ್ಲ. ಎಲ್ಲ ಒಂದೇ ವಿಚಾರ ಇದೆ. ಒಂದು ವೇಳೆ ದ್ರವ್ಯದಿಂದ ಗುಣಗಳನ್ನ ಹೊರಗೆ ತೆಗೆಯೋ ಹಾಗೆ ಇದ್ದಿದ್ರೆ ಜೀವ ದ್ರವ್ಯದಿಂದ ಜ್ಞಾನವನ್ನ ತೆಗೆದು ಪುದ್ಗಲ ದ್ರವ್ಯದಲ್ಲಿ ಹಾಕಿಬಿಟ್ರೆ ಏನಾಗುತ್ತಿತ್ತು? ವಿಚಾರ ಮಾಡಿದ್ದೇನು? ಪುದ್ಗಲ ದ್ರವ್ಯದಲ್ಲಿ ನಾವು ಹಾಕ್ಬಿಟ್ಟಿದ್ರೆ ನಾವು ಮನೆ ಕಟ್ಟಕ್ಕಾಗ್ತಿತ್ತೇನು? ನಾವು ಇದೆಲ್ಲ ಏನೇನ್ ಮಾಡಿದೀವಲ್ಲ, ನಿನ್ನೆ ಬಂದು ನನ್ನ ರೂಮಲ್ಲಿ ಟೇಬಲ್ ಎಲ್ಲಿತ್ತು ಅಲ್ಲೇ ಇದೆ, ಇವತ್ತು ಬಂದಾಗಲೂ ಟೇಬಲ್ ಎಲ್ಲಿದೆ ಅಲ್ಲೇ ಇದೆ. ಅದಕ್ಕೆ ನಾನೇನಾದ್ರೂ ಜ್ಞಾನ ಗುಣವನ್ನ ಹಾಕ್ಬಿಟ್ಟಿದ್ರೆ ಏನಾಗ್ತಿತ್ತು? ಇವೆಲ್ಲ ಸಾಮಾನ್ಯ ವಿಚಾರಗಳು. ಇದರ ಅರ್ಥ ಇಷ್ಟೇ, ದ್ರವ್ಯದಿಂದ ಗುಣಗಳನ್ನ ಹೊರಗೆ ತೆಗಿಯಕ್ಕಾಗೋದಿಲ್ಲ. ಯಾಕಂದ್ರೆ ದ್ರವ್ಯದಿಂದ ಗುಣಗಳನ್ನ ಹೊರಗೆ ತೆಗೆದ್ರೆ ಅಲ್ಲಿ ದ್ರವ್ಯನೇ ಉಳಿಯೋದಿಲ್ಲ. ನಾವು ಹಿಂದೆ ಚರ್ಚೆ ಮಾಡಿದೀವಿ ದ್ರವ್ಯ ಗುಣಗಳ ಸಮೂಹ ಅಂದ್ರೆ ಏನು ಅಂತ. ಅದನ್ನ ಜ್ಞಾಪಿಸ್ಕೊಳ್ಳೋದು. ದ್ರವ್ಯದಿಂದ ಗುಣಗಳನ್ನ ಹೊರಗೆ ತೆಗೆದ್ರೆ ದ್ರವ್ಯ ಎಲ್ಲಿ ಉಳಿಯುತ್ತೆ? ಯಾಕಂದ್ರೆ ಗುಣಗಳ ಸಮೂಹನೇ ದ್ರವ್ಯ ಇದೆ. ಹಾಗಾಗಿ ದ್ರವ್ಯದಿಂದ ಗುಣಗಳನ್ನ ಹೊರಗೆ ತೆಗೆದು ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಜ್ಞಾನ, ದರ್ಶನ, ಚಾರಿತ್ರ್ಯ ಎಲ್ಲಾ ಗುಣಗಳು ಬೇರೆ ಬೇರೆ ಇದ್ರೂ ಅವುಗಳನ್ನ ವಸ್ತು ರೂಪವಾಗಿ ಬೇರೆ ಬೇರೆ ಮಾಡಕ್ ಆಗೋದಿಲ್ಲ. ಎಲ್ಲಾ ಸೇರಿ ಒಂದೇ ವಸ್ತು ಇದೆ. ವಸ್ತು ರೂಪವಾಗಿ ಗುಣಗಳನ್ನ ಬೇರೆ ಬೇರೆ ಮಾಡಕ್ಕಾಗೋದಿಲ್ಲ. ಆದ್ರೆ ಭಾವರೂಪವಾಗಿ ಪ್ರತಿಯೊಂದು ಗುಣ ತನ್ನ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಭಾವರೂಪದಿಂದ ಪ್ರತಿಯೊಂದು ಗುಣ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಇನ್ನೂ ಒಂದು ಪ್ರಶ್ನೆ ಬಂದಿದೆ, ನಾನು ಗೊತ್ತಿಲ್ಲ ಎಷ್ಟು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಆಗತ್ತೆ ಅಂತ. ಪ್ರಶ್ನೆಗಳಲ್ಲೇ ಮುಗ್ದೋಗತ್ತೆ ಅನ್ನೋದು ಗೊತ್ತಿಲ್ಲ. ನಾನು ಇರ್ಲಿ, ಯಾವ ರೀತಿ ಯೋಗ್ಯತೆ ಇದೆ ಆಗುತ್ತೆ.
ಯಾವ ಈ ಅಗುರು ಲಘುತ್ವ ಗುಣ ಇದೆ, ಈ ಅಗುರು ಲಘುತ್ವ ಗುಣದಿಂದ ಆ ದ್ರವ್ಯದ ದ್ರವ್ಯತ್ವ ಸದಾಕಾಲ ಹಾಗೇ ಇರುತ್ತೆ. ಅಂದ್ರೆ ದ್ರವ್ಯದಲ್ಲಿರುವಂತಹ ಅನಂತ ಗುಣಗಳು ಸದಾಕಾಲ ಅದರ ಜೊತೆಗೆ ಇರುತ್ತೆ. ಯಾವುದೇ ಗುಣ ಬಿಟ್ಟು ಇನ್ನೊಂದು ಗುಣಕ್ಕೆ ಹೋಗೋದಿಲ್ಲ. ಏನ್ ಹೇಳ್ತಾರೆ, ನಾವು ಬಟ್ಟೆ ಸೋಕ್ ಮಾಡ್ತೀವಿ, ಬಟ್ಟೆ ಒಗೆಯಕ್ಕೆ, ವಾಶ್ ಮಾಡಕ್ಕೆ ಸೋಕ್ ಮಾಡ್ತೀವಿ, ನೆನಿಲಿಕ್ಕೆ ಹಾಕ್ತೀವಿ. ಸೋಕ್ ಮಾಡಿದಾಗ ಒಂದೊಂದ್ಸಲಿ ಏನಾಗುತ್ತೆ, ಒಂದು ಬಟ್ಟೆ ಕಲರ್ ಇನ್ನೊಂದು ಬಟ್ಟೆಗೆ ಹೋಗ್ಬಿಡುತ್ತೆ. ಕಲರ್ ಬಿಡುವಂತಹ ಯಾವ್ದಾದ್ರು ಬಟ್ಟೆ ಇದ್ರೆ ಏನಾಗುತ್ತೆ, ಆ ಕಲರು ಇನ್ನೊಂದು ಬಟ್ಟೆಗೆ ಹತ್ತು ಬಿಡುತ್ತೆ. ಏನಾಯ್ತು, ಈಗ ಈ ದ್ರವ್ಯದ ಯಾವ ಗುಣ ಇತ್ತು ಅದು ಇನ್ನೊಂದು ದ್ರವ್ಯಕ್ಕೆ ಟ್ರಾನ್ಸ್ಫರ್ ಆಯ್ತು. ಏನ ಉದ್ಗಲ ದ್ರವ್ಯನೇ ಎರಡು, ಆದ್ರೆ ಒಂದು ಯಾವ ಗುಣ ಇತ್ತು ಅದು ಆ ಗುಣ ಇನ್ನೊಂದು ಗುಣಕ್ಕೆ ಟ್ರಾನ್ಸ್ಫರ್ ಆಯ್ತಲ್ಲ. ಹೇಳ್ತಾರೆ ಈ ರೀತಿ ಆಗೋದಿಲ್ಲ. ಒಂದು ಗುಣ ಇನ್ನೊಂದು ಗುಣರೂಪವಾಗಿ ಬದಲಾಗೋದಿಲ್ಲ. ಮತ್ತೇನಾಗತ್ತೆ, ಗುಣ ಗುಣರೂಪವಾಗಿ ಇರುತ್ತೆ, ಆದ್ರೆ ಗುಣದ ಪರ್ಯಾಯ ಮಾತ್ರ ಬದಲಾಗ್ತಾ ಇರುತ್ತೆ. ಪರ್ಯಾಯ ಬದಲಾಗ್ತಾ ಇರುತ್ತೆ ಅಂದ್ರೆ ಆ ಯಾವ ಗುಣ ಇದೆ ಪುದ್ಗಲದಲ್ಲಿ ನಮ್ಗೆ ಯಾವ ಪರಿವರ್ತನೆ ಕಾಣಿಸ್ತಾ ಇದೆ ಅದು ಆ ಪ್ರತ್ಯೇಕವಾದ ಪರಮಾಣುವಿನ ಇರುವಂತಹ ಯಾವ ಅನಂತ ಗುಣಗಳಿದೆ ಆ ಅನಂತ ಗುಣಗಳಲ್ಲಿನ ಒಂದೊಂದು ಗುಣ ಕೂಡ ತನ್ನ ರೂಪವಾಗಿ ಪರಿಣಮನೆ ಆಗುತ್ತಾ ಇದೆ. ಅನ್ಯ ರೂಪವಾಗಿ ಪರಿಣಮನೆ ಆಗುತ್ತಾ ಇಲ್ಲ. ಈ ಕಲರ್ ಆ ಬಟ್ಟೆಗೆ ಹೋಗಿ ಆ ಕಲರ್ ಇನ್ನೊಂದು ಬಟ್ಟೆಗೆ ಹೋಗಿ ಇದ್ಯಾವುದು ಕಾಣಿಸ್ತಾ ಇದೆ, ಇದೆಲ್ಲ ತುಂಬಾ ಸ್ಥೂಲವಾಗಿ ನಮಗೆ ಕಾಣಿಸ್ತಾ ಇದೆ. ಆದ್ರೆ ಆ ಯಾವ ಬಣ್ಣ ಅನ್ನುವಂತಹ ಗುಣ ಇದೆ, ಆ ಗುಣ ಆ ಪರಮಾಣುವಿನ ಆ ಗುಣ ಅದರಲ್ಲೇ ಇದೆ, ಇನ್ನೊಂದು ಪರಮಾಣುವಿನ ಆ ಗುಣ ಅದರಲ್ಲೇ ಇದೆ. ಎರಡೂ ಸ್ವತಂತ್ರವಾಗಿವೆ. ಮತ್ತೆ ಟ್ರಾನ್ಸ್ಫರ್ ಹೆಂಗಾಯ್ತು ಹೇಳ್ತಾರೆ, ಟ್ರಾನ್ಸ್ಫರ್ ಆಗ್ಲಿಲ್ಲ, ಬದಲಾವಣೆ ಆಯ್ತು. ಬದಲಾವಣೆ ಅಂದ್ರೆ ಏನು? ಬದಲಾವಣೆ ಅಂದ್ರೆ ಗುಣ ತನ್ನ ಸ್ವರೂಪದಲ್ಲಿ ಇದ್ದೇ ಪರಿಣಮನೆ ಮಾಡೋದಕ್ಕೆ ನಾವು ಬದಲಾವಣೆ ಅಂತ ಕರಿತೇವೆ. ತನ್ನ ಸ್ವರೂಪವನ್ನ ಬಿಟ್ಟು ಬಿಡೋದಕ್ಕೆ ಬದಲಾವಣೆ ಅಂತ ಕರೆಯೋದಿಲ್ಲ. ತನ್ನ ಸ್ವರೂಪದಲ್ಲಿ ಇದ್ದೇ ಬದಲಾಗಬೇಕು. ಏನು ಅಗುರು ಲಘುತ್ವದ ಒಂದು ಚರ್ಚೆಯನ್ನ ನಾವು ಕೇಳಿದಾಗ ನಮಗೆ ಎಂತಹ ಅದ್ಭುತ ಸಂದೇಶ ಸಿಗುತ್ತೆ. ಪ್ರತಿಯೊಂದು ದ್ರವ್ಯ ಪ್ರತಿ ಸಮಯ ಬದಲಾಗುತ್ತಾ ಇದೆ, ಆದ್ರೆ ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿ ಇದ್ದು ಬದಲಾಗುತ್ತಾ ಇದೆ. ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದ ಮಿತಿಯನ್ನ ಬಿಟ್ಟು ಬದಲಾಗುತ್ತಾ ಇಲ್ಲ. ಈ ಸಂದೇಶ ನಮಗೇನು ತೋರಿಸ್ತಾ ಇದೆ? ಪ್ರತಿಯೊಂದು ದ್ರವ್ಯ ತನ್ನ ಸ್ವರೂಪದಲ್ಲಿ ಇದ್ದು ಬದಲಾಗುತ್ತಾ ಇದೆ. ಆದ್ರೆ ನಮಗ್ ಬದಲಾಗಬೇಕು ಅಂದ್ರೆ ಹೆಂಗನ್ಸುತ್ತೆ, ನಮ್ಮೆಲ್ಲ ಸ್ವರೂಪವನ್ನ ಬಿಟ್ಟು ಚೇಂಜ್ ಆಗ್ಬೇಕು. ಸ್ವರೂಪವನ್ನ ಬಿಡೋದು 3 ಕಾಲದಲ್ಲಿ ಸಂಭವ ಇಲ್ಲ. ಆದ್ರೆ ಅಜ್ಞಾನಿಯ ಜೊತೆಗೆ ಸಮಸ್ಯೆ ಏನಿದೆ, ಜೀವ ದ್ರವ್ಯ ಕೂಡ ಅನಾದಿ ಕಾಲದಿಂದ ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲೇ ಇದ್ದಾನೆ. ನಾನು ಕೂಡ ಪುದ್ಗಲ ರೂಪ ಯಾವತ್ತೂ ಆಗ್ಲಿಲ್ಲ. ನಾನು ಜೀವ ಇದ್ದೇನೆ, ಜೀವನೇ ಇದ್ದೇನೆ, ಯಾವತ್ತೂ ಪುದ್ಗಲ ಆಗ್ಲಿಲ್ಲ. ಆದ್ರೆ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನದಲ್ಲಿ ಭ್ರಮೆ ಉತ್ಪನ್ನ ಆಗ್ಬಿಡುತ್ತೆ. ಅಜ್ಞಾನಿಯ ಜ್ಞಾನದಲ್ಲಿ ಭ್ರಮೆ ಉತ್ಪನ್ನ ಆಗುತ್ತೆ. ಈ ಜೀವ ಪುದ್ಗಲ ರೂಪ ಆಗಿದ್ದಾನೆ ಅಥವಾ ಪುದ್ಗಲ ಜೀವ ರೂಪ ಆಗಿದೆ, ಪುದ್ಗಲದಿಂದ ಆನಂದ ಬರ್ತಾ ಇದೆ, ಪುದ್ಗಲದಿಂದ ದುಃಖ ಬರ್ತಾ ಇದೆ, ಈ ಭ್ರಮೆ ಇವನಿಗೆ ಉತ್ಪನ್ನ ಆಗುತ್ತೆ. ಆದ್ರೆ ವಾಸ್ತವಿಕವಾಗಿ ಪ್ರತಿಯೊಂದು ಜೀವ ದ್ರವ್ಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ದ್ರವ್ಯದಲ್ಲಿ ಅಗುರು ಅಲಘು ಗುಣ ಇದೆ. ಅಗುರು ಲಘುತ್ವ ಪ್ರತಿಯೊಂದು ದ್ರವ್ಯದಲ್ಲಿ ಗುಣ ಇದೆ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ನನ್ನ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ಬಂತು, ನಾನು ದೊಡ್ಡವನಾದ್ನೋ ಚಿಕ್ಕವನಾದ್ನೋ? ಏನ್ ಹೇಳ್ತಾರೆ, ನಾನು ದೊಡ್ಡವನಾದ್ನೋ ಚಿಕ್ಕವನಾದ್ನೋ? ಏನಾದೆ ನಾನು? ಏನನ್ಸುತ್ತೆ? ನಾನು ದೊಡ್ಡವನಾದ್ನೋ ಚಿಕ್ಕವನಾದ್ನೋ? 1 ಕೋಟಿ ರೂಪಾಯಿ ಬಂತು ಅಕೌಂಟಲ್ಲಿ. ಅಜ್ಞಾನಿ ಏನ್ ಹೇಳ್ತಾನೆ, ಇದ್ರಲ್ಲಿ ಕೇಳೋದೇನಿದೆ? ಕರೋಡ್ಪತಿ ಆಗ್ಬಿಟ್ಟೆ ನಾನು, ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ, ಕರೋಡ್ಪತಿ ಆಗಿದ್ದೀನಿ ನಾನು. ನೀವು ಇನ್ನು ಚಿಕ್ಕವನಾಗಿದ್ರೆ ದೊಡ್ಡವನಾಗಿದ್ರೆ ಕೇಳ್ತಾ ಇದ್ದೀರಿ, ತುಂಬಾ ದೊಡ್ಡ ವ್ಯಕ್ತಿ ಆದೆ ನಾನು. ಯಾಕೆ? ಕೋಟಿ.
ಹಾಗಾದ್ರೆ ನಿಜವಾಗಿ ಅಗುರು ಅಲಘು. ನೀನು ದೊಡ್ಡವನು ಆಗೋದಿಲ್ಲ, ಚಿಕ್ಕವನು ಆಗೋದಿಲ್ಲ. ಜೀವದ್ರವ್ಯ ಈಗ ಮನುಷ್ಯನಾಗಿದ್ದಾನೆ, ನಾನೀಗ ಮನುಷ್ಯ ಪರ್ಯಾಯದಲ್ಲಿದ್ದೇನೆ. ಮುಂದಿನ ಜನ್ಮದಲ್ಲಿ ನಾನು ಮರಣ ಹೊಂದಿ ಸ್ವರ್ಗಕ್ಕೆ ಹೋಗ್ಬೋದು. ಅಲ್ಲಿ ಶರೀರ ಬದಲಾಯ್ತಲ್ಲ, ಅವಗಾಹನೆ ಕೂಡ ಬದಲಾಯ್ತಲ್ಲ. ದೊಡ್ಡ ಅವಗಾಹನೆ ಸಿಕ್ತು, ದೊಡ್ಡ ಅವಗಾಹನೆಯಲ್ಲೂ ಕೂಡ ವೈಕ್ರಿಯಕ ಶರೀರ ಸಿಕ್ತು. ಆ ಶರೀರವನ್ನ ಖಂಡವಾಗಿ 2 ಭಾಗ ಮಾಡಿದ್ರು ಏನು ತೊಂದರೆ ಇಲ್ಲ. ಆ ರೀತಿ ಅದು. ಮತ್ತು ವೈಕ್ರಿಯಕ ಶರೀರದಲ್ಲಿ ನೀವು ಎಷ್ಟು ಚಿಕ್ಕ ಶರೀರ ಮಾಡ್ಬೋದು, ದೊಡ್ಡದು ಬೇಕಂದ್ರೆ ದೊಡ್ಡ ಶರೀರ ಮಾಡ್ಬೋದು. ಹಾಗಾದ್ರೆ ನಾನು ದೊಡ್ಡವನಾದ್ನೋ ಚಿಕ್ಕವನಾದ್ನೋ? ಮತ್ತೆ ಅಲ್ಲಿ ಸಮ್ಯಕ್ ದರ್ಶನ ಪಡೀಲಿಲ್ಲ ಸ್ವರ್ಗದಲ್ಲಿ ಅಂದ್ರೆ ಅಲ್ಲಿಂದ ಮರಣ ಹೊಂದಿ ಏಕೇಂದ್ರಿಯ ಆಗುತ್ತಾನೆ. ಏಕೇಂದ್ರಿಯ ಆದಾಗ ಅತ್ಯಂತ 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 ಕಣ್ಣಿಗೆ ಕಾಣಿಸದೇ ಇರುವಷ್ಟು ಕೂಡ ಅಲ್ಪ ಅವಗಾಹನೆಯನ್ನ ಮಾಡ್ಕೋತಾನೆ. ಅಷ್ಟ ಅಲ್ಪ ಅವಗಾಹನೆಯಲ್ಲಿ ಇದಾನಲ್ಲ, ಇವಾಗ ತುಂಬಾ ಚಿಕ್ಕವನಾಗ್ಬಿಟ್ಟ ಜೀವ. ಮನುಷ್ಯ ಎಲ್ಲಿದ್ದ ಅಲ್ಲಿಂದ ದೇವಗತಿಗೆ ಹೋದ, ಅಲ್ಲಿಂದ ನೇರವಾಗಿ ನಿಗೋದಕ್ಕೆ ಏಕೇಂದ್ರಿಯ ಪರ್ಯಾಯಕ್ಕೆ ಬಂದ. ಅಲ್ಲಿ ಅತ್ಯಂತ ಅಲ್ಪ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಅಷ್ಟು ಸೂಕ್ಷ್ಮ ಜೀವ ಆಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಮೊದಲು ಮನುಷ್ಯ ಇದ್ದಾಗ ಸ್ವಲ್ಪ ಚೆನ್ನಾಗಿದ್ದ, ಸ್ವಲ್ಪ ದೊಡ್ಡವನಿದ್ದ, ಸ್ವರ್ಗಕ್ಕೆ ಹೋದಾಗ ಇನ್ನೊಂದು ಸ್ವಲ್ಪ ದೊಡ್ಡವನಾದ, ಮತ್ತೆ ನಿಗೋದಕ್ಕೆ ಬಂದಾಗ ತುಂಬಾ ಚಿಕ್ಕವನಾಗ್ಬಿಟ್ಟ. ಈ ರೀತಿ ಇದೆಯೇನೋ? ಈ ರೀತಿ ಇಲ್ಲ. ಮನುಷ್ಯ ಇದ್ದಾಗ ಯಾವ ಅನಂತ ಗುಣಗಳು ಜೀವದ್ರವ್ಯದಲ್ಲಿತ್ತು, ಅದೇ ಅನಂತ ಗುಣಗಳು ಸ್ವರ್ಗದಲ್ಲಿ ಹೋದಾಗ್ಲೂ ಕೂಡ ಅದೇ ಅನಂತ ಗುಣಗಳಿದೆ. ಮತ್ತು ಮುಂದೆ ಸ್ವರ್ಗದಿಂದ ಮರಣ ಹೊಂದಿ ನಿಗೋದಕ್ಕೆ ಅಥವಾ ಏಕೇಂದ್ರಿಯ ಪರ್ಯಾಯಕ್ಕೆ ಹೋಗಿ ಅತ್ಯಂತ ಅಲ್ಪ ಅವಗಾಹನೆಯನ್ನ ಪಡೆದಿದ್ದಾನೆ. ಆವಾಗ್ಲೂ ಕೂಡ ಅದೇ ಅನಂತ ಗುಣಗಳು, ಅಷ್ಟೇ ಅನಂತ ಗುಣಗಳು ಆ ಜೀವದ್ರವ್ಯದಲ್ಲಿ ವಿದ್ಯಮಾನ ಇದೆ. ನಿಗೋದ ಅವಸ್ಥೆಯಲ್ಲಿ ಬಂದ್ರೂ ಕೂಡ ಒಂದು ಗುಣನೂ ಕಡಿಮೆ ಆಗ್ಲಿಲ್ಲ, ಸ್ವರ್ಗಕ್ಕೆ ಹೋದ್ರೆ ಒಂದು ಗುಣನೂ ಜಾಸ್ತಿ ಆಗ್ಲಿಲ್ಲ. ಸರ್ವಾರ್ಥ ಸಿದ್ಧಿಗೆ ಹೋದ್ರೂ ಕೂಡ ಜೀವದ್ರವ್ಯದಲ್ಲಿ ಒಂದು ಗುಣ ಕೂಡ ಜಾಸ್ತಿ ಆಗೋದಿಲ್ಲ. 7ನೇ ನರಕಕ್ಕೆ ಹೋದ್ರೂ ಕೂಡ ಜೀವದ್ರವ್ಯದಲ್ಲಿನ ಒಂದು ಗುಣ ಕೂಡ ಕಡಿಮೆ ಆಗೋದಿಲ್ಲ. ಜೀವ ಅನಾದಿ ಕಾಲದಿಂದ ಅನಂತ ಗುಣಾತ್ಮಕ ಶಾಶ್ವತ ಕ್ಷಾಯಿಕ ಅರೂಪಿ ನಿರಂಜನ ದ್ರವ್ಯ ಇದಾನೆ. ಆ ಗುಣಗಳ ಅವನಲ್ಲಿ ಅದೇ ರೀತಿ ಸದಾ ಕಾಲ ವಿದ್ಯಮಾನ ಇರೋದಿವೆ. ಯಾವ ಗುಣ ಕೂಡ ಕಡಿಮೆ ಜಾಸ್ತಿ ಆಗೋದಿಲ್ಲ, ಯಾವ ಗುಣ ಕೂಡ ಜೀವದ್ರವ್ಯವನ್ನ ಬಿಟ್ಟು ಹೋಗೋದಿಲ್ಲ, ಯಾವ ಹೊಸ ಗುಣ ಕೂಡ ಜೀವದ್ರವ್ಯದಲ್ಲಿ ಬರೋದಿಲ್ಲ. ಏನ್ ಹೇಳ್ತಾರೆ? ನ್ಯೂ ಕ್ವಾಲಿಟಿ ಕೆನಾಟ್ ಬಿ ಕ್ರಿಯೇಟೆಡ್. ಏನ್ ಹೇಳ್ತಾರೆ? ಹೊಸ ಗುಣವನ್ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಅಂಡ್ ಓಲ್ಡರ್ ಒನ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಆ ಹಳೆ ಯಾವ ಗುಣಗಳಿದೆ, ಅನಂತ ಗುಣಗಳು, ಅದ್ಯಾವುದು ನಾಶ ಆಗೋದಿಲ್ಲ. ಏನಾಯ್ತು? ಏನು ಜಗಳ झंझट ಏನು ಇಲ್ವೇ ಇಲ್ವಲ್ಲ. झगड़ा किस बात का? न बढ़ना है न घटना है. बोलो अब दिक्कत क्या है? ಹೇಳ್ತಿದ್ದಾರೆ, ವೃದ್ಧಿ ಆಗೋದು ಇಲ್ಲ, ಕಡಿಮೆ ಆಗೋದು ಇಲ್ಲ. ಈಗ ಸಮಸ್ಯೆ ಏನಿದೆ? ಸಮಸ್ಯೆ ಸಂಸಾರದಲ್ಲೆಲ್ಲ ವೃದ್ಧಿ ಮತ್ತು ನಾಶ, ಹ್ರಾಸ ಆಗೋದು ಇದೇ ತಾನೇ ಸಮಸ್ಯೆ ಇದೆ. ನಿನ್ನೆ 1 ಕೋಟಿ ಇತ್ತು, ಇವತ್ತು 99 ಲಕ್ಷ ಆಯ್ತು, ನಾಳೆ 105 ಕೋಟಿ ಆಯ್ತು. ಇದೇ ತಾನೇ ಸಮಸ್ಯೆ. ಆ ಜಿನ್ವಾಣಿ ಏನ್ ಹೇಳ್ತಾ ಇದೆ? ಜಿನ್ವಾಣಿಯ ಉಪದೇಶ ಇದೆ, ಜೀವದ್ರವ್ಯದಲ್ಲಿನ ಅನಂತ ಗುಣಗಳು ಎಷ್ಟಿದೆ ಅಷ್ಟೇ ಇರೋದಿದೆ. ಒಂದು ಗುಣ ಕೂಡ ಕಡಿಮೆ ಆಗೋದಿಲ್ಲ, ಒಂದು ಗುಣ ಕೂಡ ಜಾಸ್ತಿ ಆಗೋದಿಲ್ಲ. ನೀ ಏನೇ ಮಾಡಿದ್ರು, ಎಷ್ಟೇ ತಪ ಮಾಡಿದ್ರು, ಎಷ್ಟೇ ಪಾಪ ಮಾಡಿದ್ರು, ಏನ್ ಹೇಳ್ತಾರೆ? ನೀ ತುಂಬಾ ಜಾಸ್ತಿ ತಪ ಮಾಡಿದ್ರೆ ಗುಣಗಳು ಜಾಸ್ತಿ ಆಗೋದಿಲ್ಲ, ನೀ ತುಂಬಾ ಪಾಪ ಮಾಡಿದ್ರೆ ಗುಣಗಳು ಕಡಿಮೆ ಆಗೋದಿಲ್ಲ. ಈಗ ಶಾಶ್ವತವಾಗಿ ಜೀವದ್ರವ್ಯದ ಎಷ್ಟು ಗುಣಗಳಿದೆ, ಅನಂತ ಕಾಲದಿಂದ ಅಷ್ಟೇ ಗುಣಗಳಿದೆ, ಅನಂತ ಕಾಲದವರೆಗೆ ಅಷ್ಟೇ ಇರೋದಿವೆ. ಯಾವ ಗುಣನೂ ಕಡಿಮೆ ಜಾಸ್ತಿ ಆಗೋದಿಲ್ಲ. ಆ ಪ್ರಾಪ್ತ ಪರ್ಯಾಯಕ್ಕೆ ಅನುಸಾರವಾಗಿ ಗುಣಗಳು ಕಡಿಮೆ ಜಾಸ್ತಿ ಆಗೋದಿಲ್ಲ. ನಮ್ಮ ಅಜ್ಞಾನಿಯ ಸಮಸ್ಯೆ ಏನಿದೆ? ಅಜ್ಞಾನಿಯ ಸಮಸ್ಯೆ ಬಾಹ್ಯ ಪರ್ಯಾಯಗಳ ಉತ್ಪತ್ತಿ ಮತ್ತು ನಾಶ.
ಬಾಹ್ಯ ಪರ್ಯಾಯಗಳ ಉತ್ಪಾದ ಮತ್ತು ವ್ಯಯವನ್ನ ನೋಡಿ ಅಜ್ಞಾನಿ ಏನಂತಾನೆ, ಉತ್ಪಾದ ಆದಾಗ ನನ್ನಲ್ಲಿ ಉತ್ಪತ್ತಿ ಆಯ್ತು ಅಂತಾನೆ, ವ್ಯಯ ಆದಾಗ ನಂದು ನಾಶ ಆಯ್ತು ಅಂತಾನೆ. ಏನಂತಾರೆ, 1,00,000 ರೂಪಾಯಿ ಲಾಸ್ ಆಯ್ತು ಅಂದ್ರೆ ನನಗ್ ಲಾಸ್ ಆಯ್ತು ಅಂತಾನೆ. ನಿನಗ್ ಲಾಸ್ ಹೇಗಾಗತ್ತೆ? ನಿನ್ನ ಗುಣಗಳು ಎಷ್ಟಿದೆ ಅಷ್ಟೇ ಇದೆ, ನಿನಗೆ ಹೆಂಗ್ ಲಾಸ್ ಆಗುತ್ತೆ? ಮತ್ತು 1,00,000 ರೂಪಾಯಿ ಜಾಸ್ತಿ ಬಂದ್ರೆ ನನಗ್ ಜಾಸ್ತಿ ಬಂತು, ನಾನು ದೊಡ್ಡವನಾದೆ ಅಂತಾನೆ. ನಿನಗ್ ದೊಡ್ಡವನಾಗಿ ಹೆಂಗಾಗತ್ತೀಯ? ನಿನ್ನ ಗುಣಗಳು ಎಷ್ಟಿದೆ ಅಷ್ಟೇ ಇದೆ. ಮನುಷ್ಯ ಜನ್ಮದಲ್ಲಿ ಜಾಸ್ತಿ ಹಣದ ಬಗ್ಗೆ ನೋಡಿದ್ವಿ. ಈ ಕಿರಿಯಂಚಿ ಗತಿಯಲ್ಲಿ ಹೋದಾಗ ಏನ್ ಜಾಸ್ತಿ ಆಗುತ್ತೆ? ಅಹಂಕಾರ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಅಲ್ಲೂ ಕೂಡ ಎಷ್ಟು ಗುಣಗಳಿದೆ ಅಷ್ಟೇ ಇದೆ. ಮಾರೀಚಿ ಇದ್ದಾಗ ಅವನಲ್ಲಿ ಎಷ್ಟು ಗುಣಗಳಿತ್ತು ಅಷ್ಟೇ ಗುಣಗಳ ಸಿಂಹ ಪರ್ಯಾಯದಲ್ಲಿ ಇದ್ದಾಗಲೂ ಇತ್ತು, ಮತ್ತು ಅಷ್ಟೇ ಗುಣಗಳು ಈಗ ಸಾಕ್ಷಾತ್ ಸಿದ್ಧ ಪರಮೇಶ್ವರಿ ಇದ್ದಾಗಲೂ ಅಷ್ಟೇ ಗುಣಗಳಿದೆ. ಒಂದು ಗುಣನೂ ಕಡಿಮೆ, ಒಂದು ಗುಣನೂ ಜಾಸ್ತಿ ಆಗ್ಲಿಲ್ಲ, ಎಷ್ಟಿದೆ ಅಷ್ಟೇ ಇದೆ. ಈಗ ಇದರಿಂದ ನಮ್ಗೇನು ಸಂದೇಶ ಸಿಗ್ತಾ ಇದೆ? ಈ ಪ್ರತಿಯೊಂದು ದ್ರವ್ಯ ಎಷ್ಟು ಇದೆ ಅದು ಅಷ್ಟೇ ಇದೆ, ಅದರಲ್ಲಿ ವೃದ್ಧಿ ಮತ್ತು ಹ್ರಾಸ ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ಪತ್ತಿ ನಾಶ ಕೇವಲ ಪರ್ಯಾಯದ ಪರಿಣಮನೆ ಮಾತ್ರ ಇದೆ. ಉತ್ಪಾದದ ಅರ್ಥ ಹೊಸ ದ್ರವ್ಯದ ಉತ್ಪತ್ತಿ, ವ್ಯಯದ ಅರ್ಥ ಹಳೆ ದ್ರವ್ಯದ ನಾಶ, ಈ ರೀತಿಯಾಗಿ ಇಲ್ಲ. ಉತ್ಪಾದದ ಅರ್ಥ ಕೇವಲ ಅವಸ್ಥೆಯ ಪರಿಣಮನೆ, ದ ಚೇಂಜಿಂಗ್ ಆಫ್ ದ ಪರ್ಟಿಕ್ಯುಲರ್ ಪೊಸಿಷನ್ ಅಷ್ಟೇ ಇದೆ. ಅದರ ಹೊರತು ದ್ರವ್ಯವೇ ಉತ್ಪಾದ ಆಗುತ್ತೆ, ಹೊಸ ದ್ರವ್ಯ, ಮತ್ತು ಹಳೆ ದ್ರವ್ಯ ನಾಶ ಆಗುತ್ತೆ, ಈ ರೀತಿಯಾಗಿ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ನಾವೇನು ಪ್ರತಿ ಸಮಯ ಪ್ರತಿ ದಿನ ಈ ವೃದ್ಧಿ ರಾಸದ ವಿಚಾರವನ್ನ ಮಾಡ್ತಾ ಇರ್ತೇವೆ, ಅಥವಾ ಅಜ್ಞಾನಿಗೆ ಯಾವ ಪ್ರತಿ ಸಮಯ ಲಾಭ ಮತ್ತು ಹಾನಿಯ ಒಂದು ವಿಚಾರ ಪ್ರತಿ ಸಮಯ ನಡೀತಾ ಇರುತ್ತೆ, ಆ ಅಜ್ಞಾನಿ ವಿಚಾರ ಮಾಡಬೇಕಾಗುತ್ತೆ, ಲಾಭ ಮತ್ತು ಹಾನಿ ಎರಡೂ ಶಬ್ದಗಳು ನಿಜವಾಗಿ ಅಸತ್ಯ ಇದೆ. ಏನ್ ಹೇಳ್ತಿದ್ದಾರೆ? ಲಾಭ ಮತ್ತು ಹಾನಿ ವ್ಯವಹಾರದಲ್ಲಿ ಸತ್ಯ ಇರ್ಬೋದು, ಆದ್ರೆ ನಿಶ್ಚಯದಿಂದ ಲಾಭ ಹಾನಿ ಎರಡೂ ಶಬ್ದಗಳ ಅಸತ್ಯ ಇದೆ. ವಸ್ತುವಿಗೋಸ್ಕರ ಅಸತ್ಯ ಇದೆ. ವಸ್ತುವನ್ನ ವಸ್ತು ಮಾತ್ರವಾಗಿ ನೋಡಿದ್ರೆ, ವಸ್ತುವನ್ನ ನಿರಪೇಕ್ಷವಾಗಿ ನೋಡಿದ್ರೆ, ಯಾವುದೇ ಅಪೇಕ್ಷೆಗಳನ್ನ ಸಾಪೇಕ್ಷವಾಗಿ ವಸ್ತುವನ್ನ ನೋಡದೆ ನಿರಪೇಕ್ಷವಾಗಿ ವಸ್ತುವನ್ನ ನೋಡಿದ್ದೇ ಆದ್ರೆ ವಸ್ತು ಲಾಭ ಹಾನಿಯಿಂದ ಪರೆ ಇದೆ. ವಸ್ತು ಲಾಭ ಹಾನಿಗಳಿಂದ ಮೇಲಿದೆ. ವಸ್ತುಗೂ ಲಾಭ ಹಾನಿಗೂ ಸಂಬಂಧನೇ ಇಲ್ಲ. ವಸ್ತು ಅನಾದಿ ಕಾಲದಿಂದ ಲಾಭ ಹಾನಿ ರಹಿತ ಇದೆ. ಪ್ರತಿಯೊಂದು ವಸ್ತು, ಪ್ರತಿಯೊಂದು ದ್ರವ್ಯ, ಯಾವುದು ಲಾಭ ಹಾನಿಗಳು ಯಾವ ದ್ರವ್ಯದಲ್ಲೂ ಆಗೋದೇ ಇಲ್ಲ. ಯಾಕಾಗೋದಿಲ್ಲ? ಯಾಕಂದ್ರೆ ಅಗುರು ಅಲಘು ದ್ರವ್ಯ ದುಡ್ದು ಲಾಭ ಆಗೋದಾದ್ರೆ ಬೇರೆ ದ್ರವ್ಯದಿಂದ ಏನಾದ್ರು ತಂದು ಇವನಿಗೆ ಕೊಡ್ಬೇಕು ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ಹಂಗಾಗಿ ಲಾಭ ಆಗೋದಿಲ್ಲ. ಮತ್ತೆ ಹಾನಿ ಆಗಬೇಕಾದ್ರೆ ಇವನಿಂದ ತೆಗೆದುಬಿಟ್ಟು ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ಬೇಕು ಹೇಳ್ತಾರೆ, ಅದೂ ಸಾಧ್ಯ ಇಲ್ಲ. ಮತ್ತೇನಿದೆ? ಹಾಗಾದ್ರೆ ವಸ್ತು ಸ್ವರೂಪ ಪ್ರತಿಯೊಂದು ದ್ರವ್ಯ ಅನಾದಿ ಕಾಲದಿಂದ ಎಷ್ಟು ಗುಣಗಳ ಧಾರಣೆಯನ್ನ ಮಾಡಿ ಯಾವ ರೀತಿಯಾಗಿ ಇದೆ ಅದು ಅದೇ ರೀತಿಯಾಗಿ ಇರೋದಿದೆ. ಅದರಲ್ಲಿ ಯಾವುದೇ ಪರಿವರ್ತನೆಗಳು ಅಸಂಭವ ಇದೆ ಅನ್ನೋದನ್ನ ಈ ಗುರು ಲಘುತ್ವ ಗುಣ ನಮಗೆ ತೋರಿಸ್ತಾ ಇದೆ. ಹಾಗಾಗಿ ನಿರಂತರವಾಗಿ ಪ್ರತಿ ಸಮಯ ಈ ಗುಣಗಳ ಒಂದು ವಿಚಾರ ನಮಗೆ, ಸಾಮಾನ್ಯ ತತ್ವಜ್ಞಾನ ನಮಗೆ ನಿರಂತರವಾಗಿ ಇರಬೇಕಾಗುತ್ತೆ. ಅರೆ, ನನ್ನಲ್ಲಂತೂ ಅಗುರು ಲಘುತ್ವ ಗುಣ ಇದೆ, ಉದ್ಗಲದಲ್ಲೂ ಅಗುರು ಲಘುತ್ವ ಗುಣ ಇದೆ. ಹಾಗಾದ್ರೆ ಯಾವುದೇ ಸಂಯೋಗ, ಇಷ್ಟ ಸಂಯೋಗದ ಪ್ರಾಪ್ತಿ ಆದ್ರೂ ನನ್ನಲ್ಲೇನು ಲಾಭ ಆಗೋದಿಲ್ಲ. ಏನ್ ಹೇಳ್ತಾರೆ? ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಯ್ತು, ಏನ್ ಹೇಳ್ತಾರೆ? ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಯ್ತು, ಯಾರಿಗೆ ಇನ್ಕ್ರಿಮೆಂಟ್ ಆಯ್ತು, ಯಾರಿಗೆ ಲಾಭ ಆಯ್ತು? ತಕ್ಷಣ ನನಗೆ ಅರೆ ಸ್ವೀಟ್ ಅದು ಮಾಡಿ ಇದು ಮಾಡಿ ಪಾರ್ಟಿ ಮಾಡಿ ಏನ್ ನಡೀತಾ ಇರುತ್ತೆ.
ವ್ಯವಹಾರದ ವಿಚಾರಗಳು ಬೇರೆ ಇದೆ. ವ್ಯಾವಹಾರಿಕವಾಗಿ ಆ ವಿಚಾರಗಳನ್ನ ನಾವು ಈಗ ಚರ್ಚೆ ಮಾಡ್ತಾ ಇಲ್ಲ. ದೃಷ್ಟಿಯ ಅಪೇಕ್ಷೆಯಿಂದ, ಶ್ರದ್ಧೆಯ ಅಪೇಕ್ಷೆಯಿಂದ ಏನಿದೆ, ಶ್ರದ್ಧೆಯ ಅಪೇಕ್ಷೆಯಿಂದ ಆ ಯಾವ ಲಾಭ ಹಾನಿ ಇದೆ ಅದು ಅಸತ್ಯ ಇದೆ. ಯಾಕಂದ್ರೆ ಇನ್ಕ್ರಿಮೆಂಟ್ ಏನೂ ಆಗೋದಿಲ್ಲ ಜೀವದ್ರವ್ಯದಲ್ಲಿ. ಜೀವದ್ರವ್ಯ ಮಾತ್ರ ಅಲ್ಲ, ಪ್ರತಿಯೊಂದು ದ್ರವ್ಯ, ಯಾವ ದ್ರವ್ಯದಲ್ಲೂ ಇನ್ಕ್ರಿಮೆಂಟ್ ಆಗೋದಿಲ್ಲ, ಡಿಕ್ರೀಸು ಆಗೋದಿಲ್ಲ. ಡಿಕ್ರೀಸ್ ಎರಡೂ ಆಗೋದಿಲ್ಲ. ದೊಡ್ಡದು ಚಿಕ್ಕದು, ಹೆಚ್ಚು ಕಡಿಮೆ ಯಾವುದೂ ಸಾಧ್ಯ ಇಲ್ಲ. ಯಾಕೆ? ಗುಣಗಳು ನಿಶ್ಚಿತ ಇದೆ, ಹಾಗಾಗಿ ಇದು ಅಸಂಭವ ಇದೆ. ಆದರೆ ಚಿಕ್ಕ 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 ವಿಚಾರಗಳಲ್ಲಿ ನನ್ನ ಅಜ್ಞಾನಿಯ ಒಂದು ಯಾವ ಅಜ್ಞಾನ ಇದೆ, ಮಿಥ್ಯಾ ಪರಿಣಾಮ ಇದೆ, ಅದರಿಂದ ಎಂಥ ವ್ಯರ್ಥ ಕಲ್ಪನೆಗಳನ್ನು ನಾವು ಮಾಡ್ತಾ ಕೂತಿರ್ತೇವೆ. ಒಂದು ಸ್ವಲ್ಪ ಇದಾಯ್ತು, ಏನು ವೇಟ್ ಜಾಸ್ತಿ ಆಯ್ತು, ಏನಂತಾನೆ ನಂದು ವೇಟ್ ಜಾಸ್ತಿ ಆಯ್ತು. ಯಾರ್ದು ವೇಟ್ ಜಾಸ್ತಿ ಆಯ್ತು? ದ್ರವ್ಯದಲ್ಲಿ ನೋ ಇನ್ಕ್ರಿಮೆಂಟ್ ನೋ ಡಿಕ್ರಿ, ಎರಡೂ ಆಗೋದಿಲ್ಲ. ಸ್ವಲ್ಪ 1-2 kg ವೇಟ್ ಕಡಿಮೆ ಆಯ್ತು, ಏನಂತಾನೆ ವೇಟ್ ಲಾಸ್ ಆಗೋಯ್ತು ನಂದು. ಯಾರ್ದು ವೇಟ್ ಲಾಸ್ ಆಗೋಯ್ತು? ಆತ್ಮನಲ್ಲಿ ಭಾರ ಇದೆ, ಭಾರ ಅನ್ನೋ ಗುಣನೇ ಇಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ವಿಚಾರ ಮಾಡಬೇಕಾಗುತ್ತೆ. ಒಂದು ಹೊಸ ಬಟ್ಟೆ ತಗೊಂಡೆ, ಹೊಸ ಬಟ್ಟೆ ತಗೊಂಡ ತಕ್ಷಣ ಏನಾಗುತ್ತೆ? ಹೊಸ ಬಟ್ಟೆ ತಗೊಂಡ ತಕ್ಷಣ ನನಗನ್ಸುತ್ತೆ ನನಗೇನು ಹೊಸ ದ್ರವ್ಯ ಸಿಕ್ತು ಅಂತ ಹೇಳ್ತಾರೆ. ಯಾವ ಹೊಸ ದ್ರವ್ಯ? ಏನು ಇನ್ಕ್ರಿಮೆಂಟ್ ಆಯ್ತು? ಏನಾಯ್ತು? ಏನೂ ಆಗ್ಲಿಲ್ಲ. ಯಾವುದೇ ರೀತಿ ಬದಲಾವಣೆ ನನ್ನಲ್ಲಿ ಆಗ್ಲಿಲ್ಲ. ಆದ್ರೆ ಒಂದು ಹೊಸ ಬಟ್ಟೆ ಹಾಕೊಂಡೆ, ಮತ್ತು ಹೊಸ ಬಟ್ಟೆ ಹಾಕೊಂಡು ಮಂದಿರಕ್ಕೆ ಬಂದಿದ್ದೇನೆ. ಮತ್ತು ಆವಾಗ ಒಬ್ರು ಯಾರೋ ಹೇಳಿದ್ರು, ನಿಮ್ದು ಈ ಶರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೋಲೋ, ಇವನಿಗೆ ದಿನ ಕಳೆದು ಮಲ್ಕೊಳ್ಳೋ ಟೈಮ್ ಆದ್ರೂ ಇನ್ನೂ ಅದು ಜ್ಞಾಪಕ ಇರುತ್ತೆ. ಏನ್ ಜ್ಞಾಪಕ ಇರುತ್ತೆ? ಇವ್ರು ಇಂತಿಂತವ್ರು ನನಗೆ ನನ್ನ ಕುರ್ತಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅಂತ, ನನ್ನ ಶರ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಂತ. ಇದೇ ಜ್ಞಾಪಕ ಇರುತ್ತೆ ಇವನಿಗೆ. ಯಾಕೆ? ಅಜ್ಞಾನಿಗನ್ಸತ್ತೆ ಇದರಿಂದ ನನ್ನಲ್ಲೇನಾದ್ರೂ ಇನ್ಕ್ರಿಮೆಂಟ್ ಆಗುತ್ತಾ ಇದೆ ಅಂತ ಅಜ್ಞಾನಿಗೆ ಅನ್ಸುತ್ತೆ. ಹಾಗಾಗಿ ಏನಾಗುತ್ತೆ? ಇವನಿಗೆ ಲಾಭ ಹಾನಿ ಕಾಣಿಸ್ತಾ ಇರುತ್ತೆ. ಒಂದ್ ಸ್ವಲ್ಪ ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಏನಾಗಕ್ ಶುರು ಆಗುತ್ತೆ? ಆವಾಗ್ಲೇನೆ ಇವನ ರಾಗ ಬುದ್ಧಿ ಪ್ರಾರಂಭ ಆಗ್ಬಿಡುತ್ತೆ. ಏನಾಯ್ತು? ಯಾರಾದ್ರೂ ಪ್ರಶಂಸೆ ಮಾಡಿದ್ರು, ನಾನ್ ದೊಡ್ಡವನಾದ್ನೇನು? ಯಾರಾದ್ರೂ ನಿಂದನೆ ಮಾಡಿದ್ರು, ನಾನ್ ಚಿಕ್ಕವನಾದ್ನೇನು? ಏನೂ ಆಗೋದಿಲ್ಲ. ದ್ರವ್ಯದ ಗುಣಗಳು ಸದಾ ಕಾಲ ಅಷ್ಟೇ ಇರೋದಿದೆ, ಯಾವುದೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಹಾಗಾಗಿ ಈ ಗುಣದ ಎಷ್ಟು ಚರ್ಚೆ ಮಾಡಿದ್ರೂ ಕಡಿಮೆ ಇದೆ. ಹಾಗಾಗಿ ಅಲ್ಪ ವಿಸ್ತಾರದಲ್ಲಿ ನಾವೆಲ್ಲರೂ ಇದನ್ನ ತಿಳಿಯೋದಿದೆ. ಅಧಿಕ ವಿಸ್ತಾರಕ್ಕೆ ನಾವು ನಮ್ಮ ಸ್ವಪುರುಷಾರ್ಥದಿಂದ ತತ್ವ ವಿಚಾರ ಮಾಡೋದಿದೆ. ಪ್ರತಿದಿನ ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ ಅದನ್ನ ಅನ್ವಯಿಸಿ, ಅಪ್ಲೈ ಮಾಡಿ, ನೋಡಿ, ವಿಚಾರ ಚಿಂತನೆ ಮಾಡೋದಿದೆ. ಆ ಮೂಲಕ ಆ ಗುಣದ ಸ್ವರೂಪ ಮತ್ತಷ್ಟು ನಮಗೆ ಸ್ಪಷ್ಟ ಆಗೋದು ಸಾಧ್ಯ ಇದೆ. ಕೇವಲ ನಾವು ಸ್ವಾಧ್ಯಾಯವನ್ನು ಕೇಳಿದ್ರೆ ಸಾಕಾಗೋದಿಲ್ಲ, ಅದನ್ನ ಅಪ್ಲೈ ಕೂಡ ಮಾಡಿ ಭೇದ ವಿಜ್ಞಾನವನ್ನು ಮಾಡಿದ್ರೆ ಮಾತ್ರ ಅದು ಪ್ರಯೋಜನಕಾರಿ ಆಗುತ್ತೆ. ಇರ್ಲಿ, ನಾವು ಮುಂದಿನ ಗುಣದ ಚರ್ಚೆಯನ್ನು ಮಾಡೋಣ. ಅಗುರು ಲಘುತ್ವ ಆದಮೇಲೆ ಮುಂದಿನ ಗುಣದ ಸ್ವರೂಪ ಏನಿದೆ? ಪ್ರದೇಶತ್ವ ಗುಣ. ಪ್ರದೇಶತ್ವ ಯಾವುದಕ್ಕಂತಾರೆ? ಪ್ರದೇಶತ್ವ ಅಂದ್ರೆ ಯಾವ ಗುಣದ ಕಾರಣದಿಂದ ಪ್ರತಿಯೊಂದು ದ್ರವ್ಯಕ್ಕೆ ಯಾವುದಾದ್ರೂ ಒಂದು ಆಕಾರ ಇದ್ದೇ ಇರುತ್ತೆ, ಅದಕ್ಕೇನಂತ ಕರಿತೀವಿ ನಾವು? ಪ್ರದೇಶತ್ವ. ಪ್ರದೇಶ ಗೊತ್ತಾಗುತ್ತಲ್ಲ, ಪ್ರದೇಶ ನಾವು ಚರ್ಚೆ ಮಾಡಿದ್ವಿ. ಆಕಾಶದ ಅಂಶ, ದ ಸ್ಮಾಲೆಸ್ಟ್ ಯೂನಿಟ್ ಏನ, ಕ್ಷೇತ್ರದ ಸ್ಮಾಲೆಸ್ಟ್ ಯೂನಿಟ್, ಅದಕ್ಕೆ ನಾವೇನಂತೀವಿ? ಪ್ರದೇಶ. ಯಾವ ಪ್ರದೇಶ ಇದೆ ಅಂದ್ರೆ ಪ್ರತಿಯೊಂದು ದ್ರವ್ಯ ಅವಗಾಹನೆಯನ್ನ ಮಾಡುತ್ತೆ. ಅವಗಾಹನೆಯನ್ನ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ದ್ರವ್ಯ ತಾನು ಇರ್ಲಿಕ್ಕೆ ಒಂದು ಅವಗಾಹನೆಯನ್ನ ಮಾಡ್ಕೊಳ್ಳುತ್ತೆ.
ಉದಾಹರಣೆಗೆ ಜೀವ ಅಸಂಖ್ಯಾತ ಪ್ರದೇಶ ಇದ್ದಾನೆ, ಅಸಂಖ್ಯಾತ ಪ್ರದೇಶಗಳು ಇರಲಿಕ್ಕೆ ಜಾಗ ಬೇಕಲ್ಲ, ಅದರ ಹೆಸರು ಪ್ರದೇಶ ಇದೆ. ಯಾರು ಜಾಗ ಕೊಡ್ತಾರೆ? ಪ್ರದೇಶ ಕೊಡುತ್ತೆ. ಪ್ರದೇಶ ಅಂದ್ರೆ ಆಕಾಶ. ಪ್ರದೇಶ ಅಂದ್ರೆ ಆಕಾಶ ದ್ರವ್ಯ. ಇಲ್ಲಿ ಪ್ರದೇಶ ಅಂದ್ರೆ ಆಕಾಶ ದ್ರವ್ಯ. ಆಕಾಶ ದ್ರವ್ಯ ಜಾಗ ಕೊಡುತ್ತೆ. ಅದಕ್ಕೇನು ಹೇಳ್ತಾ ಇದ್ದಾರೆ? ಪ್ರತಿಯೊಂದು ದ್ರವ್ಯಕ್ಕೆ ಯಾವುದಾದ್ರೂ ಒಂದು ಆಕಾರ ಇದ್ದೇ ಇರುತ್ತೆ, ಅದರ ಹೆಸರು ಪ್ರದೇಶತ್ವ ಇದೆ. ಇದರಲ್ಲಿ ಏನಿದೆ? ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೇವೆ, ಜೀವ ದ್ರವ್ಯಕ್ಕೆ ಆಕಾರ ಇರೋದಿಲ್ಲ, ಅಮೂರ್ತಿಕ ದ್ರವ್ಯಗಳಿಗೆ ಆಕಾರ ಇರೋದಿಲ್ಲ. ಈ ಪ್ರಶ್ನೆ ಬರಬೇಕಿತ್ತು, ಆದ್ರೂ ಪ್ರಶ್ನೆ ಯಾರಿಂದನೂ ಈ ಪ್ರಶ್ನೆ ಬರಲಿಲ್ಲ, ಬೇರೆ ಬೇರೆ ಪ್ರಶ್ನೆ ಬಂತು. ಈ ಪ್ರಶ್ನೆ ಮೂಲದಲ್ಲಿ ಪ್ರದೇಶತ್ವದ ಗುಣದ ಬಗ್ಗೆ ಬರಬೇಕು. ನಾವು ವಿಚಾರ ಮಾಡಿದ್ರೆ ಈ ಪ್ರಶ್ನೆ ಬಂದೇ ಬರಬೇಕು. ಅಮೂರ್ತಿಕ ದ್ರವ್ಯಗಳಿಗೆ ಆಕಾರ ಇರುತ್ತೇನೋ? ಯಾಕಂದ್ರೆ ಪ್ರದೇಶತ್ವ ಗುಣ ಏನು ಹೇಳ್ತಾ ಇದೆ? ಪ್ರತಿಯೊಂದು ದ್ರವ್ಯಕ್ಕೆ ಯಾವುದಾದ್ರೂ ಒಂದು ಆಕಾರ ಇದ್ದೇ ಇರುತ್ತೆ. ಪ್ರತಿಯೊಂದು ದ್ರವ್ಯ ಅಂದಾಗ ಅದರಲ್ಲಿ ಅಮೂರ್ತಿಕ ದ್ರವ್ಯನೂ ಬಂತು. ಅಮೂರ್ತಿಕ ದ್ರವ್ಯಕ್ಕೆ ಯಾವ ಆಕಾರ ಇರುತ್ತೆ? ಜೀವ ದ್ರವ್ಯಕ್ಕೆ ಯಾವ ಆಕಾರ ಇರುತ್ತೆ? ಜೀವ ದ್ರವ್ಯಕ್ಕೆ ಆಕಾರ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಜೀವ ದ್ರವ್ಯ, ಈಗ ಮನುಷ್ಯ ಇದ್ದಾನೆ, ಮುಂದೆ ತಿರ್ಯಂಚ ಇತ್ಯಾದಿ ಆಗುತ್ತಾನೆ, ಆಕಾರ ಎಲ್ಲಿದೆ ನಿರ್ದಿಷ್ಟ? ಹೇಳ್ತಾರೆ ನಿರ್ದಿಷ್ಟ ಆಕಾರ ಅಲ್ಲ, ಪ್ರತಿ ಸಮಯ ದ್ರವ್ಯದ ಯಾವುದಾದ್ರೂ ಒಂದು ಆಕಾರ ಇದ್ದೇ ಇರುತ್ತೆ. ಈಗ ಮನುಷ್ಯ ಆಕಾರ ಇದೆ, ನಾಳೆ ಮುಂದಿನ ಪರ್ಯಾಯ ಇದ್ರೆ ಮುಂದಿನ ಆಕಾರ ಆಗುತ್ತೆ. ಎಲ್ಲ ಶರೀರರಹಿತ ಸಿದ್ಧ ಪರಮೇಷ್ಠಿ ಆದ್ರೆ ಸಿದ್ಧ ಪರಮೇಷ್ಠಿ ಆದ್ರೆ ಅಂತಿಮ ಶರೀರ ಪ್ರಮಾಣ ಅರ್ಥ ಆಗುತ್ತೆ. ಸಿದ್ಧ ಪರಮೇಷ್ಠಿ ಆದ್ರೆ ಅಂತಿಮ ಶರೀರ ಪ್ರಮಾಣ, ಅಂತಿಮ ಶರೀರ ಏನಿರುತ್ತೆ ಆ ಅಂತಿಮ ಶರೀರದಲ್ಲಿ ನಖಕೇಶ ಇತ್ಯಾದಿಗಳನ್ನ ಬಿಟ್ಟು ಖಾಲಿ ಜಾಗ ಶರೀರದಲ್ಲಿ ಏನಿದೆ ಅದನ್ನ ಬಿಟ್ಟು, ಟೊಳ್ಳು ಪ್ರದೇಶ ಅದನ್ನ ಬಿಟ್ಟು ಯಾವ ಆಕಾರ ಇದೆ ಆ ಆಕಾರದಲ್ಲಿ ಅಸಂಖ್ಯಾತ ಪ್ರದೇಶಗಳು ಸಿದ್ಧಗತಿಯಲ್ಲಿ ಸ್ಥಿರ ಇರುತ್ತೆ. ಹಾಗಾದ್ರೆ ಆಕಾರ ಅಂತೂ ಇದ್ದೇ ಇರುತ್ತೆ. ಆ ಆಕಾರ ನಮ್ಮ ಚರ್ಮ ಚಕ್ಷುಗಳಿಗೆ ಕಾಣಿಸುತ್ತೋ ಕಾಣಿಸೋದಿಲ್ವೋ ಅದು ಬೇರೆ ಪ್ರಶ್ನೆ ಇದೆ. ಗಾಳಿ ಇದೆ, ಅಥವಾ ಗಾಳಿಗೆ ಆಕಾರ ಇದೆಯೋ ಇಲ್ವೋ? ಖಂಡಿತವಾಗ್ಲೂ ಆಕಾರ ಇದೆ, ಆದ್ರೆ ನನಗೆ ಕಾಣಿಸ್ತಾ ಇಲ್ಲ. ನೀರಿಗೆ ಆಕಾರ ಇದೆಯೋ ಇಲ್ವೋ? ಖಂಡಿತವಾಗ್ಲೂ ಇದೆ. ಯಾವ ಪಾತ್ರೆಯಲ್ಲಿರುತ್ತೆ ಆ ಆಕಾರ ಇರುತ್ತೆ. ಏನು ಸಮಸ್ಯೆ ಇದೆ ಅದರಲ್ಲಿ? ಮನುಷ್ಯ ಈಗ ಮನುಷ್ಯ ಶರೀರದಲ್ಲಿ ಇದ್ದಾನೆ, ಅಥವಾ ಮನುಷ್ಯ ಆಕಾರದಲ್ಲಿ ಇದ್ದಾನೆ ಜೀವ. ಜೀವ ಇಲ್ಲಿಂದ ಮರಣ ಹೊಂದಿ ತಿರ್ಯಂಚ ಆದ್ರೆ ತಿರ್ಯಂಚ ಆಕಾರದಲ್ಲಿ ಇರ್ತಾನೆ ಮನುಷ್ಯ. ಹಾಗೆ ನೀರು ಯಾವ ಪಾತ್ರೆಯಲ್ಲಿ ಹಾಕ್ತೀವಿ ಆ ಆಕಾರದಲ್ಲಿ ಇರುತ್ತೆ. ನದಿಯಲ್ಲಿದ್ರೆ ನದಿ ಆಕಾರದಲ್ಲಿ ಇರುತ್ತೆ, ಬಾವಿಯಲ್ಲಿದ್ರೆ ಬಾವಿ ಆಕಾರದಲ್ಲಿ ಇರುತ್ತೆ. ಯಾವುದೇ ದ್ರವ್ಯ ಆಕಾರ ಇಲ್ಲದೆ ಇರೋದಿಲ್ಲ. ಪ್ರತಿಯೊಂದು ದ್ರವ್ಯಕ್ಕೂ ತನ್ನದೇ ಆದ ಆಕಾರ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ? ಆಕಾರದಿಂದ ತಗೊಂಡು ಏನ್ ಮಾಡೋದು ಹೇಳ್ತಾರೆ? ನಿರಾಕಾರ ಅನ್ನುವಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ತುಂಬಾ ನಾವು ನೋಡಿ, ನಮ್ಮ ಬಿಹಾರಿ ದಾಸ್ ಜಿ ಇರ್ಬೋದು, ಅನೇಕ ನಿರಾಕಾರ ಬ್ರಹ್ಮ, ನಿರ್ಗುಣ ಬ್ರಹ್ಮ ಇತ್ಯಾದಿ ಅನೇಕ ಪಂಥಗಳು, ಅನೇಕ ರೀತಿಯಾದ ಚರ್ಚೆಗಳು ನಡೆಯುತ್ತೆ. ಈವನ್ ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಚರ್ಚೆ ಬರುತ್ತೆ. ಇದೆಲ್ಲ ಬಂದಾಗ ನಮಗೆ ಅದು ಸರಿ ಅನ್ಸುತ್ತೆ. ಆದ್ರೆ ನಿಜವಾದ ಸ್ಥಿತಿ ಏನಿದೆ? ಪ್ರತಿಯೊಂದು ದ್ರವ್ಯಕ್ಕೂ ಆಕಾರ ಇದೆ. ಆಕಾರ ಯಾಕೆ ಹೇಳ್ತಿದ್ದಾರೆ? ನಾನು ವಿಚಾರ ಮಾಡುವಾಗ ನನಗೆ ತುಂಬಾ ಸ್ಪಷ್ಟ ಇದೆ. ಈ ಪ್ರತಿಯೊಂದು ದ್ರವ್ಯಕ್ಕೆ ಆಕಾರ ಇದೆ ಅಂತ ಹೇಳುವುದರ ತಾತ್ಪರ್ಯ ಏನು? ತಾತ್ಪರ್ಯ ನಿಜವಾಗ್ಲೂ ನನ್ನ ಯಾವ ಜೀವದ್ರವ್ಯ ಇದೆ, ಈ ಜೀವದ್ರವ್ಯವನ್ನ ನನ್ನನ್ನು ನಾನು ಬೇರೆ ಕಡೆ ಎಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾರೆ? ಜೀವದ್ರವ್ಯವನ್ನ ಇದೇ ಶರೀರ ಪ್ರಮಾಣದಲ್ಲಿ ಹುಡುಕಬೇಕು. ಅದಕ್ಕೆ ದ್ರವ್ಯ ಸಂಗ್ರಹದಲ್ಲಿ ಧ್ಯಾನದ ಸ್ವರೂಪವನ್ನು ಹೇಳಿದಾಗ ಮೊದಲು ಪಿಂಡಸ್ಥ, ಪದಸ್ಥ, ರೂಪಸ್ಥ ಧ್ಯಾನಗಳನ್ನು ಹೇಳ್ತಾರೆ. ಆಮೇಲೆ ರೂಪಾತೀತ ಧ್ಯಾನಗಳನ್ನೆಲ್ಲ ಹೇಳ್ತಾರೆ. ರೂಪಸ್ಥ ಧ್ಯಾನ ಆದ್ಮೇಲೆ ರೂಪಾತೀತ ಧ್ಯಾನ ಆಗುತ್ತೆ. ರೂಪಾತೀತ, ಶರೀರಾತೀತ, ಅಶರೀರಿ ಆತ್ಮನ ಧ್ಯಾನ ಆಗ್ಬೇಕಾದ್ರೆ ಮೊದಲು ಶರೀರ ಪ್ರಮಾಣ ಆತ್ಮನ ಧ್ಯಾನ ಆಗ್ಬೇಕಾಗತ್ತೆ.
ಶರೀರ ಪ್ರಮಾಣ ಆತ್ಮನ ಧ್ಯಾನ ಹೆಂಗಾಗುತ್ತೆ? ವ್ಯಾವಹಾರಿಕವಾಗಿ ವೈಕಲ್ಪಿಕ ಧ್ಯಾನ ಮೊದಲಾಗಬೇಕಲ್ಲ. ನಾನು ಎಲ್ಲ ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೆ ಧ್ಯಾನ ಆಗುತ್ತೇನೋ? ಈ ಮೊದಲು ಇಡೀ ಪ್ರಪಂಚದಿಂದ ನನ್ನ ಉಪಯೋಗ ಎಳೆದು ತಂದು ಈ ಶರೀರ ಪ್ರಮಾಣದಲ್ಲಿ ಸ್ಥಿರ ಮಾಡಬೇಕಾಗತ್ತೆ. ಅರ್ಥ ಆಗುತ್ತೆ? ನನ್ನ ಇಡೀ ಈ ಉಪಯೋಗ ಜ್ಞಾನ ದರ್ಶನ, ನನ್ನ ಯಾವ ಚಿತ್ತ ಇದೆ, ಈ ಚಿತ್ತವನ್ನ ಯಾವ ಪ್ರಪಂಚದ ಅನ್ಯ ಅನೇಕ ಪದಾರ್ಥಗಳಲ್ಲಿ ಹರಡಿಕೊಂಡಿದೆ, ಈ ನನ್ನ ಚಿತ್ತವನ್ನ ಎಳೆದು ತಂದು ಎಲ್ಲಿ ಸ್ಥಿರ ಮಾಡೋದು? ಫಸ್ಟು ಶರೀರ ಪ್ರಮಾಣದಲ್ಲಿ ಸ್ಥಿರ ಮಾಡೋದಿದೆ. ಮೊದಲು ಶರೀರ ಪ್ರಮಾಣದಲ್ಲಿ ಸ್ಥಿರ ಆಗುತ್ತೆ, ಆ ನಂತರ ಶರೀರಾತೀತ ಅಶರೀರಿ ಆತ್ಮನ ಧ್ಯಾನ ಆಗುತ್ತೆ. ಯಾಕೆ? ಪ್ರತಿಯೊಂದು ದ್ರವ್ಯಕ್ಕೆ ಯಾವುದಾದ್ರೂ ಒಂದು ಆಕಾರ ಇದ್ದೇ ಇದೆ. ಆಕಾರ ಇರೋದ್ರಿಂದ ಹೇಳ್ತೀವಲ್ಲ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಬ್ರಹ್ಮ ಇಡೀ ಲೋಕ ತುಂಬಾ ಇದ್ದಾನೆ. ಇಡೀ ಲೋಕದಲ್ಲಿ ಎಲ್ಲೆಲ್ಲಿ ಹುಡ್ಕೊಳ್ಳೋದು ಆತ್ಮನ? ಯಾವ್ದ್ಯಾವ್ದ್ರಲ್ಲಿ ಹುಡ್ಕೊಳ್ಳೋದು? ಈ ರೀತಿಯಾಗಿಲ್ಲ. ನಾವೆಲ್ಲ ಬ್ರಹ್ಮನ ಅಂಶ ಇದ್ದೀವಿ. ಅನೇಕ ರೀತಿಯಾದ ಚರ್ಚೆಗಳು ಬರುತ್ತೆ ದರ್ಶನಶಾಸ್ತ್ರದಲ್ಲಿ. ಅದನ್ನೆಲ್ಲ ನಾನು ಚರ್ಚೆ ಮಾಡ್ತಾ ಇಲ್ಲ. ಆದರೆ ಪ್ರದೇಶತ್ವ ಗುಣದ ಮೂಲ ಉಪಯೋಗ, ಮೂಲ ಉದ್ದೇಶ, ಅಭಿಪ್ರಾಯ ಏನಿದೆ ಅದನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಒಂದು ಯಾವುದಾದ್ರೂ ಆಕಾರ ಅದಕ್ಕೆ ಇದ್ದೇ ಇರುತ್ತೆ. ಕೆಲವು ಆಕಾರಗಳು ನಮಗೆ ಕಾಣಿಸುತ್ತೆ, ಕೆಲವು ಆಕಾರಗಳು ನಮಗೆ ಕಾಣಿಸೋದಿಲ್ಲ. ಆದರೆ ಪ್ರತಿಯೊಂದು ದ್ರವ್ಯಕ್ಕೆ ಯಾವುದಾದ್ರೂ ಒಂದು ಆಕಾರ ಇದ್ದೇ ಇರುತ್ತೆ. ಇದು ಪ್ರದೇಶತ್ವ ಗುಣದ ಚರ್ಚೆ ಇದೆ. ಇನ್ನ ಇದಾದ್ಮೇಲೆ ಇವತ್ತು ಚರ್ಚೆ ಎಲ್ಲ ನಮ್ಮ ಪ್ರಶ್ನೋತ್ತರಗಳ ಮೇಲೇನೆ ಆಗುತ್ತೆ ಅನ್ಸುತ್ತೆ. ಇನ್ನ ಮುಂದಿನ ಪ್ರಶ್ನೆ ಏನಿದೆ, ಜೀವದ್ರವ್ಯ ಅಥವಾ ಅನ್ಯ ಎಲ್ಲಾ ದ್ರವ್ಯಗಳಲ್ಲಿ ಅನಂತ ಗುಣಗಳಿದೆ. ಅನಂತ ಗುಣಗಳಿದೆ ಅಂತ ಜಿನವಾನಿ ಹೇಳ್ತಾನೆ ಇದೆ. ಆದ್ರೆ ನಮಗೆ ನಿಜವಾಗ್ಲೂ ಅನಂತ ಗುಣಗಳಿದೆ ಅಂತ ಅನ್ಸತ್ತೇನೋ? ಅನಂತ ಗುಣಗಳಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಒಂದು ನಂಬರ್ ಕೌಂಟ್ ಹೇಳಿದ್ದಿದ್ರೆ ನಮಗೆ ಅರ್ಥ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಅನಂತ ಗುಣಗಳಂತ ಹೇಳ್ತಾ ಇದ್ದಾರೆ. ಹೆಂಗೆ ಅನಂತ ಗುಣಗಳಿದೆ ಅಂತ ನಂಬೋದು? ನಿಜವಾಗಿ ಪ್ರಪಂಚದಲ್ಲಿ ಇದೇ ರೀತಿ ನಡೀತಾ ಇದೆ. ಇದೇನು ಹೊಸ ವಿಚಾರ ಅಲ್ಲ. ನಾವು ಮಾರ್ಕೆಟಿಂದ ಒಂದು ಫ್ರೂಟ್ ತಗೊಂಡ್ಬರ್ತೀವಿ, ಒಂದು ಹಣ್ಣು ತಗೊಂಡ್ಬಂದಾಗ ಆ ಹಣ್ಣಲ್ಲಿ ಇನ್ಯೂಮರಸ್ ಪ್ರಾಪರ್ಟೀಸ್ ಇದೆ. ನಾವು ವಿಜ್ಞಾನವನ್ನ ಕೇಳಿದ್ರೆ, ಇವತ್ತಿನ ಯಾವ ಡೆವಲಪ್ಡ್ ಸೈನ್ಸ್ ಇದೆ ಅಥವಾ ಇವ್ರು ಇರ್ತಾರಲ್ಲ ಅವ್ರನ್ನ ಕೇಳಿದ್ರೆ ನಮಗೆ ಯಾವುದೂ ಗೊತ್ತಿಲ್ಲದೆ ಇರುವಂತಹ ಎಲ್ಲಾ ಪ್ರಾಪರ್ಟೀಸ್ಗಳನ್ನು ಅವ್ರು ಹೇಳ್ತಾರೆ. ಮತ್ತು ಕೊನೆಗೇನು ಹೇಳ್ತಾರೆ? ಇದಿಷ್ಟು ನಾವು ಸಂಶೋಧನೆ ಮಾಡಿರೋದು, ಇದನ್ನು ಬಿಟ್ಟು ಇನ್ನೆಷ್ಟಿದೆ ಇದರಲ್ಲಿ ಪ್ರಾಪರ್ಟೀಸ್ ಅಂತ ಗೊತ್ತಿಲ್ಲ ನಮಗೆ. ಏನ್ ಹೇಳ್ತಿದ್ದಾರೆ? ನನಗೇನು ಗೊತ್ತು? ನನಗೆ ಗೊತ್ತು ಬಾಳೆಹಣ್ಣು ತಿಂದ್ರೆ ಏನಾಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ ಅಂತ. ಚಿಕ್ಕ ಉದಾಹರಣೆಗೆ ಅದರಲ್ಲಿ ಒಂದು ಈ ಪ್ರಾಪರ್ಟಿ ಇದೆ. ಬಟ್ ಇದನ್ನು ಬಿಟ್ಟು ಇನ್ನೆಷ್ಟು ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ? ಅನಂತ ಗುಣಗಳಿದೆ ಅದರಲ್ಲಿ. ಎಲ್ಲಿ ಕಾಣ್ತಾ ಇದೆ ಅನಂತ ಗುಣಗಳು? ನಮಗ ಕಾಣಿಸ್ತಾ ಇಲ್ಲ ಅಷ್ಟೇ. ಕಾಣಿಸ್ತಾ ಇದೆ, ಸೈಂಟಿಸ್ಟ್ ಕಾಣಿಸ್ತಾ ಇದೆ. ನಮಗೆ ಎಷ್ಟು ಕಾಣಿಸ್ತಾ ಇದೆ? ಅದರ 100 ಪಟ್ಟು ಜಾಸ್ತಿ ಸೈಂಟಿಸ್ಟ್ ಕಾಣಿಸ್ತಾ ಇದೆ. ಮತ್ತು ಸೈಂಟಿಸ್ಟ್ಗೆ ಎಷ್ಟು ಕಾಣಿಸ್ತಾ ಇದೆ? ಅದರ ಅನಂತ ಪಟ್ಟು ದಿವ್ಯ ಜ್ಞಾನ ಕೇವಲ ಜ್ಞಾನಿಗೆ ಕಾಣಿಸ್ತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಇದೆ? ಆತ್ಮನ ಅನಂತ ಗುಣಗಳಿರೋದ್ರಲ್ಲಿ ಏನು ಆಶ್ಚರ್ಯ ಇದೆ? ನಮ್ಮ ಅನುಭೂತಿಗೆ ಎಷ್ಟೋ ಗುಣಗಳು ಬರುತ್ತೆ. ಜ್ಞಾನ, ದರ್ಶನ, ಚಾರಿತ್ರ ಇತ್ಯಾದಿ ಗುಣಗಳ ಒಂದು ಸ್ಥೂಲ ಸ್ವರೂಪ ಅಂತೂ ಗಮನಕ್ಕೆ ಬಂದೇ ಬರುತ್ತೆ. ಅದರ ಜೊತೆಗೂ ಕೂಡ ಅನೇಕ ಗುಣಗಳು, ಯಾವ 48 ಶಕ್ತಿಗಳನ್ನ ಚರ್ಚೆ ಮಾಡಿದ್ರು ಆ 48 ಗುಣಗಳು, ಆ 48 ಗುಣಗಳನ್ನ ಹಿಡ್ಕೊಂಡು ನಾವು ಹೊರಟ್ರೆ ಇನ್ನ ಅನೇಕ ಗುಣಗಳು, ಇಂಥ ಎಷ್ಟು ಗುಣಗಳಿರ್ಬೋದು ಅನ್ನುವಂತಹ ಭಾವಭಾಸನೆ ನಮಗಾಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ನಮಗೆ ಈಗ ಯಾಕೆ ಅದು ಅಸಂಭವ ಅನ್ಸುತ್ತೆ?
ಈಗ ಯಾಕೆ ನಮಗೆ ನಂಬಕ್ಕೆ ಕಠಿಣ ಅನ್ಸುತ್ತೆ ಅಂದ್ರೆ ನಾವು ಯಾವತ್ತೂ ಆತ್ಮನ ಗುಣಗಳ ಬಗ್ಗೆ ವಿಚಾರನೆ ಮಾಡಿಲ್ಲ. ಏನ್ ಹೇಳ್ತಾರೆ, ಆತ್ಮನ ಗುಣಗಳ ಬಗ್ಗೆ ವಿಚಾರನೆ ಮಾಡಿಲ್ಲ. ನಾವು ಆತ್ಮ, ನಾನು ಆತ್ಮ, ನಾನು ಆತ್ಮ ಅಂತ ಸ್ವಾಧ್ಯಾಯವನ್ನ ಕೇಳಿ ಹೇಳ್ತಾ ಇದೀವಿ ಅಷ್ಟೇ. ಆದ್ರೆ ನಿಜವಾಗ್ಲೂ ನಿಷ್ಪಕ್ಷವಾಗಿ ಆತ್ಮನ ಗುಣಗಳ ಬಗ್ಗೆ, ಅರ್ಹಂತ ಸಿದ್ಧ ಪರಮೇಷ್ಠಿಗಳ ಸ್ವಾಶ್ರಿತ ಗುಣಗಳ ಬಗ್ಗೆ ಹಾಗೂ ಅದರ ಆಧಾರದಿಂದ ನನ್ನ ಅತೀಂದ್ರಿಯ ಯಾವ ಗುಣಗಳಿದೆ ಅವುಗಳ ಬಗ್ಗೆ ನಾನು ಯಾವತ್ತೂ ವಿಚಾರನೆ ಮಾಡಿಲ್ಲ. ಯಾವಾಗ ವಿಚಾರ ಪ್ರಾರಂಭ ಮಾಡ್ತೇನೆ, ವಿಚಾರ ಮಾಡ್ತಾ 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 ಆತ್ಮನ ಗುಣಗಳ ಒಂದು ಸಾಮಾನ್ಯ ಸ್ವರೂಪಾತ್ಮಕ ಹಿನ್ನೆಲೆ ನಮಗೆ ಅದರ ಅರಿವು ಆಗುತ್ತೆ. ಅದ ಅರಿವು ಆದ ತಕ್ಷಣ ನಮಗೆ ಅದರ ಭಾವಭಾಸನ ಆಗುತ್ತೆ. ಓಹೋ, ಇಂತಹ ಗುಣಗಳ ಆತ್ಮನಲ್ಲಿದೆ, ಇಂತಹ ಎಷ್ಟು ಗುಣಗಳ ಆತ್ಮನಲ್ಲಿ ಇರ್ಬೋದು ಅನ್ನುವಂತಹ ಒಂದು ಕಲ್ಪನೆ ಕೂಡ ನಮಗೆ ಖಂಡಿತವಾಗ್ಲೂ ಬರುತ್ತೆ. ಆದರೆ ನಾವು ಆತ್ಮನ ಬಗ್ಗೆ ವಿಚಾರ ಮಾಡಬೇಕಲ್ಲ, ನನ್ನ ಬಗ್ಗೆ ನಾನು ಚಿಂತನ ಮಂಥನ ಮಾಡಬೇಕಲ್ಲ. ಆದರೆ ಅತ್ಯಂತ ಸಮಯ ಆಗೇ ಹೋಯ್ತು. ಇನ್ನೂ 2-3 ಪ್ರಶ್ನೆಗಳು ಬಾಕಿ ಇದೆ. ಇಲ್ಲಿಗೆ ಮುಗಿಸೋಣ, ಮತ್ತೆ ನಾಳೆಗೆ ಚರ್ಚೆ ಮಾಡೋಣ, ಏನು ಸಮಸ್ಯೆ ಇಲ್ಲ. ಏನು ಹೇಳ್ತಿದ್ದಾರೆ, ಇಂತಹ ಅನಂತ ಗುಣಗಳ ಆತ್ಮನಲ್ಲಿದೆ ಅನ್ನೋದು ನಮಗೆ ಭಾವಭಾಸನ ಆಗಬೇಕಾದ್ರೆ ನಾವು ಆತ್ಮನ ಬಗ್ಗೆ ವಿಚಾರ ಚಿಂತನೆ ಮಾಡಬೇಕಾಗುತ್ತೆ. ಇಷ್ಟು ದಿನ ಸೈನ್ಸ್ ಡೆವಲಪ್ ಆಗೋಕ್ಕಿಂತ ಮುಂಚೆ ನಮ್ಗೇನಾದ್ರೂ ಗೊತ್ತಿತ್ತೇನೋ ಪುದ್ಗಲ ದ್ರವ್ಯದಲ್ಲಿ ಇಂತಹ ಪ್ರಾಪರ್ಟಿ ಇದೆ ಅಂತ? ಫೈಲ್ಗಳನ್ನು ಕಂಪ್ರೆಸ್ ಮಾಡ್ತಾ 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 ಎಷ್ಟು ಕಂಪ್ರೆಸ್ ಮಾಡ್ತೀವಿ ನಾವು? 1 GB ಫೈಲ್ನ 100 MB ಮಾಡಿದ್ವಿ. 1 GB ಯಲ್ಲಿ 100 MB ಯಲ್ಲಿ 1000 MB ಅಥವಾ 1010 MB ಈಗ ಎಷ್ಟಾಯ್ತು? ಬರೀ 100 MB ಉಳಿದಿದೆ. ಮತ್ತು ಕಂಟೆಂಟ್ ಏನಿದೆ ಅದು ಅಷ್ಟೇ ಇದೆ. ಅಥವಾ ಏನಾಯ್ತು? ಕಂಪ್ರೆಸ್ ಆಯ್ತು. ಈ ಗುಣ ಪುದ್ಗಲದಲ್ಲಿ ಇದೆ, ಸಂಕೋಚ ವಿಸ್ತಾರ ಅನ್ನೋದು ನಮಗೆ ಗೊತ್ತಿತ್ತೇನೋ? ಸಾಮಾನ್ಯ ಮನುಷ್ಯನಿಗೆ ಗೊತ್ತಿರಲಿಲ್ಲ. ಆದ್ರೆ ವಿಜ್ಞಾನ ಡೆವಲಪ್ ಆದಾಗ ಗೊತ್ತಾಯ್ತು. ಇದು ಒಂದೇ ಗುಣ ಇದೆಯೇನೋ? ಇದು ಒಂದೇ ಇಲ್ಲ. ಇದನ್ನ ಇಷ್ಟೆಲ್ಲ ಕಂಪ್ರೆಸ್ ಮಾಡಿದ್ರು ಯಾವುದು ಒಂದಕ್ಕೊಂದು ಸೇರೋದಿಲ್ಲ, ಯಾವುದು ಮಿಕ್ಸ್ ಆಗೋದಿಲ್ಲ. ಯಾವ ಫೈಲಿನ ಪ್ಲೇ ಮಾಡ್ತೀವೋ ಅದೇ ಪ್ಲೇ ಆಗುತ್ತೆ. ಈ ರೀತಿ ಕ್ವಾಲಿಟಿಗಳನ್ನ ಹುಡ್ಕೊಂತ ಹೋದ್ರೆ ಒಂದೊಂದು ದ್ರವ್ಯದಲ್ಲಿ ಎಷ್ಟು ಕ್ವಾಲಿಟಿಗಳಿದೆ. ನೀನು ಎಷ್ಟು ಸಂಶೋಧನೆ ಮಾಡ್ತೀಯ, ನಿನ್ನ ಛದ್ಮಸ್ತನ ಜ್ಞಾನ ಎಷ್ಟಿದೆ ಅಷ್ಟು ನಮಗೆ ಸಿಗುತ್ತೆ. ಮತ್ತು ಕೇವಲ ಜ್ಞಾನಿಗೆ ಕೇವಲ ಜ್ಞಾನ ಇದೆ. ಅನಂತ ಅನಂತ ಪದಾರ್ಥಗಳು, ಅವುಗಳ ದ್ರವ್ಯಗುಣ ಪರ್ಯಾಯಗಳು ಸ್ಪಷ್ಟವಾಗಿ ಕೇವಲ ಜ್ಞಾನದಲ್ಲಿ ಪ್ರತಿಬಿಂಬಿತ ಆಗುತ್ತಾ ಇರುತ್ತೆ. ಹಾಗಾಗಿ ಕೇವಲ ಜ್ಞಾನಿ, ಅರ್ಹಂತ ಪರಮೇಷ್ಠಿ, ಪರಮವೀತರಾಗಿ ಹಿತೋಪದೇಶಿ ಸರ್ವಜ್ಞ ಪರಮಾತ್ಮ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ದ್ರವ್ಯದಲ್ಲಿ ಅನಂತ ಗುಣಗಳಿದೆ. ಹಾಗಾಗಿ ಖಂಡಿತವಾಗಲೂ ಅನಂತ ಗುಣಗಳು ಇದ್ದೇ ಇದೆ. ಆದರೆ ಅವುಗಳ ಭಾವಭಾಸನ ಮಾಡುವಂತಹ ಸಾಮರ್ಥ್ಯವನ್ನ ನಾವು ನಮ್ಮ ಜ್ಞಾನದಲ್ಲಿ ತರುವಂತಹ ಅವಶ್ಯಕತೆ ಇದೆ. ಆ ರೀತಿಯಾದ ಒಂದು ಪರಿಣಾಮ, ಭಾವ ನೆಲೆ, ಭಾವದಶೆ ಉತ್ಪನ್ನ ಆದರೆ ಖಂಡಿತವಾಗಲೂ ಅನಂತ ಗುಣಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸುವಂತಹ ದಶೆ ನಮ್ಮಲ್ಲಿ ಉತ್ಪನ್ನ ಆಗುತ್ತೆ. ಅಂತಹ ಅತೀಂದ್ರಿಯ ಆನಂದದ ಉಪಭೋಗವನ್ನು ಮಾಡ್ತಕ್ಕಂತಹ ಸ್ಥಿತಿ ನಮ್ಮೆಲ್ಲರಿಗೂ ಬಹಳ ಶೀಘ್ರವೇ ಬರಲಿ ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ನಾವು ಇಲ್ಲೇ ವಿರಾಮ ಮಾಡೋದಿದೆ. ಮುಂದಿನ ಸ್ವಾಧ್ಯಾಯದಲ್ಲಿ, ನಾಳಿನ ಸ್ವಾಧ್ಯಾಯದಲ್ಲಿ ಉಳಿದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಮುಂದಿನ ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡೋದಿದೆ. ಇವತ್ತಿನ ಸ್ವಾಧ್ಯಾಯದ ಸಮಯ ಮುಗಿದಿದೆ. ಇವತ್ತಿನ ಸ್ವಾಧ್ಯಾಯ ಇಲ್ಲೇ ವಿರಾಮ ಮಾಡೋದಿದೆ.